Hello everyone, welcome back to my YouTube channel Maths with Moin. Today we are going to discuss about the midterm question papers key answers. That is SSLC exam ಏನು midterm exam ನಡೆದಿದೆ ಸ್ಟೇಟ್ ಸಿಲೆಬಸ್ ಅವ್ರದ್ದು ಸೈನ್ಸ್ ಎಕ್ಸಾಮ್ ನಡೀತು ದಟ್ ಈಸ್ 13th ಸೆಪ್ಟೆಂಬರ್ ಎಕ್ಸಾಮ್ ನಡೀತು. ಸೊ ಅದ್ರದ್ದು ಕೀ ಆನ್ಸರ್ಸ್ ಅನ್ನು ಇವತ್ತು ನಾನು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೂರ್ತಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಏನಾದ್ರು ಡೌಟ್ ಇದ್ದರೆ ಇದರಲ್ಲೇ ಕಮೆಂಟ್ ಮಾಡಿ, ಇದನ್ನು ಮತ್ತೆ ಇನ್ನೊಂದು ವಿಡಿಯೋಲಿ ಬೇಕಂದರೆ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಓಕೆ, ಆಸ್ ಯು ಆಲ್ ನೋ ದಟ್ 10th ಸ್ಟ್ಯಾಂಡರ್ಡ್ SSLC ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಿದೆ. ಇದರಲ್ಲಿ ಸೈನ್ಸ್ ಪೇಪರ್ ಆಗಿದೆ. ತುಂಬ ಟೀಚರ್ಸು ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆ್ಯಂಡ್ ಮಕ್ಕಳು ಕೂಡ ಹೇಳಿದ್ದಾರೆ ಸ್ವಲ್ಪ ಟಫ್ ಇತ್ತು ಅಂತ. ಒಂದು ರೀತಿಯಲ್ಲಿ ನೋಡುವಾಗ ಸ್ವಲ್ಪ ಟಫ್ ಇತ್ತು, ಬಟ್ ಇನ್ನೊಂದು ರೀತಿಯಲ್ಲಿ ನಾವು ಟು ದ ಪಾಯಿಂಟ್ ಟೆಕ್ಸ್ಟ್ ಬುಕ್ ಓದಿದ್ದಿದ್ರೆ ಏನು ಅಷ್ಟು ಡಿಫಿಕಲ್ಟ್ ಅಂತಿರಲಿಲ್ಲ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಸ್ವಲ್ಪ ಟಫ್ ಇತ್ತು, ಟ್ವಿಸ್ಟ್ ಮಾಡಿ ಕೊಟ್ಟಿದ್ರು. ಇನ್ನು ಮಿಕ್ಕಿದ ಎಲ್ಲ ಪೇಪರ್ ಈಸಿ ಇದೆ ಅಂತ ಅನಿಸ್ತಿದೆ. ಆ್ಯಂಡ್ ಒಂದು ಆವ್ರೇಜ್ ಪೇಪರ್ ಆಗಿದೆ. ಇನ್ನೂ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಪರ್ಫೆಕ್ಟ್ ಆಗಬೇಕು, ಆವಾಗ ಇನ್ನೂ ಈಸಿ ಆಗುತ್ತೆ. ಸೊ ನಾಟ್ ವೇಸ್ಟಿಂಗ್ ದ ಟೈಮ್, ಗೋಯಿಂಗ್ ಬ್ಯಾಕ್ ಡೈರೆಕ್ಟ್ಲಿ ಟು ದ ಕ್ವಶನ್ ಪೇಪರ್, ದಟ್ ಈಸ್ ದ ಪಾರ್ಟ್ ಎ, ದಟ್ ಈಸ್ ಫಿಸಿಕ್ಸ್ ಪಾರ್ಟ್. ಸೊ ಫಿಸಿಕ್ಸ್ ಪಾರ್ಟಲ್ಲಿ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ಅದರಲ್ಲಿ ಆಸ್ ಇಟ್ ಈಸ್ ಡಿಸ್ಪ್ಲೇಯಿಂಗ್ ಬಿಹೈಂಡ್ ಹಿಯರ್ ಯು ಕ್ಯಾನ್ ಸಿ, ದಟ್ ಈಸ್ ಫಸ್ಟ್ ಕ್ವಶನ್, the field inside a current carrying solenoid are parallel, hence the magnetic field inside a solenoid is ಆಪ್ಷನ್ಸ್ 4 ಕೊಟ್ಟಿದ್ದ, ವೆರಿ ಹೈ, ಈಕ್ವಲ್, ಝೀರೋ ಮತ್ತು ವೆರಿ ಲೋ. ನೋಡಿ, ಒಂದು ಸೋಲೋನಾಯ್ಡಲ್ಲಿ ಮಧ್ಯದಲ್ಲಿ ಏನು ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಈಕ್ವಲ್ ಇರುತ್ತಾ ಅಥವಾ ಜಾಸ್ತಿ ಇರುತ್ತಾ, ಝೀರೋ ಇರುತ್ತಾ ಅಥವಾ ಲೋ ಇರುತ್ತೆ ಅಂತ. ಯಾವಾಗಲೂ ಒಂದು ಸೋಲೋನಾಯ್ಡಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೋಲೋನಾಯ್ಡ್ ಇಸ್ ಆಲ್ವೇಸ್ ಈಕ್ವಲ್. ಆ್ಯಂಡ್ ಎಲ್ಲ ಪಾಯಿಂಟಲ್ಲಿ ಯಾವುದೇ ಒಂದು ಸೋಲೋನಾಯ್ಡ್ ಅಂತ ಅಂದ್ಕೊಂಡ್ರು ಆ ಸೋಲೋನಾಯ್ಡಲ್ಲಿ ಏನಾಗಿರುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಕ್ವಲ್ ಇರುತ್ತೆ. ಯಾವುದರಲ್ಲಿ? ಇನ್ಸೈಡ್ ದ ಸೋಲೋನಾಯ್ಡ್. ಬಟ್ ಅದೇ ಎಂಡ್ಸ್ ಆಫ್ ದ ಸೋಲೋನಾಯ್ಡಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಮ್ಯಾಕ್ಸಿಮಮ್. ಅಂದರೆ ಪೋಲ್ಸ್ ಹತ್ರ ಏನಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇದ್ರದ್ದು ಆನ್ಸರ್ ಆಪ್ಷನ್ ಬಿ, ಈಕ್ವಲ್ ಆಗಿರೋದು, ಬಿಕಾಸ್ ಇದು ಇನ್ಸೈಡ್ ಕೇಳಿದ್ದಾನೆ. ಸೊ ಸೆಕೆಂಡ್ ಕ್ವಶನ್, ಎನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಫಾರ್ 2 seconds generates J joules of heat. If the current flowing through the same conductor is doubled and passed for a half second, then the amount of heat generated is. ಇಲ್ಲಿ ನೋಡಿ, ಈ ನ್ಯೂಮರಿಕಲ್ ಪ್ರಾಬ್ಲಮ್ ಇಲ್ಲಿ ಇರೋಂಥದ್ದು, ಇದನ್ನು ಸಾಲ್ವ್ ಮಾಡ್ಬೇಕು. ನೀವು ಡೈರೆಕ್ಟ್ ಆಗಿ ಆನ್ಸರ್ ಬರೆಯುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂದರೆ, ಯು ನೋ ದ ಫಾರ್ಮುಲಾ, ದಟ್ ಈಸ್ ಜೌಲ್ಸ್ ಲಾ ಆಫ್ ಹೀಟಿಂಗ್, H=I²RT. ಏನಿದೆ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಾಲ್ವ್ ಮಾಡುವಾಗ, ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದು ನೋಡ್ಕೊಳ್ಳಿ, ಈ ಥರ ನೀವು ಆನ್ಸರ್ ಬರುತ್ತೆ. ಸೊ ದ ಫೈನಲ್ ಆನ್ಸರ್ ಯಾವಾಗ ಎಲ್ಲ ಕ್ಯಾಲ್ಕುಲೇಷನ್ ನೀವು ಈಕ್ವೇಟ್ ಮಾಡಿ ಸಾಲ್ವ್ ಮಾಡ್ತೀರಾ, ನಿಮಗೆ ಜೆ ಅಂತಾನೆ ಸಿಗುತ್ತೆ ಆನ್ಸರ್. ಜೆ ಅಂತ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ದ ಕ್ವಶನ್ ನಂಬರ್ 3. ನೇಮ್ ದ ಡಿವೈಸ್ ಯೂಸ್ ಟು ವೇರಿ ರೆಸಿಸ್ಟೆನ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ, ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಯಾವ ಡಿವೈಸನ್ನು ಯೂಸ್ ಮಾಡಿ ರೆಸಿಸ್ಟೆನ್ಸ್ ವೇರಿ ಆಗೋದನ್ನು ನೀವು ಡಿಟೆಕ್ಟ್ ಮಾಡ್ತೀರಾ ಅನ್ನೋದು, ಅದು ವೇರಿಯೇಬಲ್ ರೆಸಿಸ್ಟರ್ ಅಥವಾ ರಿಯೋಸ್ಟಾಟ್ ಅಂತಲೂ ಕೂಡ ನೀವು ಬರಿಬೋದು. 1 ಮಾರ್ಕ್ಸ್ ಸಿಗುತ್ತೆ. ವೈ ಡಸ್ ಅ ಮ್ಯಾಗ್ನೆಟಿಕ್ ನೀಡಲ್ ಬ್ರಾಟ್ ನಿಯರ್ ಅ ಬಾರ್ ಮ್ಯಾಗ್ನೆಟ್ ಡಿಫ್ಲೆಕ್ಟ್ಸ್. ಏನಕ್ಕೆ ಒಂದು ಮ್ಯಾಗ್ನೆಟಿಕ್ ನೀಡಲ್ ತಗೊಬಂದ್ರೆ ಒಂದು ಬಾರ್ ಮ್ಯಾಗ್ನೆಟ್ ಹತ್ರ ಅದು ಡಿಫ್ಲೆಕ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ ಅಂತ, ಬಿಕಾಸ್ ಇಟ್ ಈಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೆಸೆಂಟ್, ಅದು ಬರೀಬೋದು. ಆರ್ ಯು ಕ್ಯಾನ್ ಸೇ ದಟ್ ದ ಫೋರ್ಸ್ ಈಸ್ ಆಕ್ಟಿಂಗ್ ಆನ್ ದ this one magnetic needle as the magnetic field is present around the this one bar magnet ಅಂತ ನೀವು ಬರಿಬೋದು. ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಪಾರ್ಟ್ ಆಫ್ ಅ ಡಯಾಗ್ರಾಮ್ ಶೋಯಿಂಗ್ ದ ಫ್ಲೋ ಆಫ್ ಕರೆಂಟ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈ ಡಯಾಗ್ರಾಮನ್ನು ನೀವು ಅಬ್ಸರ್ವ್ ಮಾಡಿ, ಇದು ಈಸ್ ಬೇಸ್ಡ್ ಆನ್ ದ ಓಮ್ಸ್ ಲಾ. ಇದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ, ಮತ್ತು ಆನ್ಸರು ಹೇಗೆ ಬಂತು ಅಂತ ಇದು ಮಾಡಿರ್ತಾರೆ. ಆ್ಯಂಡ್ ಸ್ವಲ್ಪ ಮಕ್ಕಳು I1 ಈಸ್ ಗ್ರೇಟರ್ ದೆನ್ I2 ಏನಿದೆ, ಈ ಎರಡರಲ್ಲಿ ಆಪ್ಷನ್ಸಲ್ಲಿ ಒಂದು ಬರೆದಿದ್ದಾರೆ. ಅದು ಆ ಥರ ಬರೆಯೋಂಗಿಲ್ಲ. ಇದು ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಕಂಡೀಷನ್ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ದ ರೆಸಿಸ್ಟೆನ್ಸ್ ಆಫ್ ದ ವಿಚ್ ರೆಸಿಸ್ಟರ್ ಈಸ್ ಮೋರ್. ಈ ಎಲ್ಲ ರೆಸಿಸ್ಟರ್ಸಲ್ಲಿ 4 ರೆಸಿಸ್ಟರ್ಸಲ್ಲಿ R1, R2, R3, R4 ಅಲ್ಲಿ ಯಾವುದ್ರದ್ದು ಜಾಸ್ತಿ ರೆಸಿಸ್ಟೆನ್ಸ್ ಇದೆ ಅನ್ನೋದು ನೀವು ಹೇಳಬೇಕು ಇದರಲ್ಲಿ. ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್ ಅವನೇ ಕೊಟ್ಟಿರೋದ್ರಿಂದ ನಮಗೆ ಗೊತ್ತು, ಓಮ್ಸ್ ಲಾ ಪ್ರಕಾರ V=IR ಏನಿದೆ, ಇದರಲ್ಲಿ ನಮಗೆ ಆಸ್ ದ ಕರೆಂಟ್ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಡಿಕ್ರೀಸಸ್. ಅಂದರೆ ಕರೆಂಟ್ ಫ್ಲೋ ಜಾಸ್ತಿ ಇದೆ ಅಂದರೆ ರೆಸಿಸ್ಟೆನ್ಸ್ ಏನಿದೆ ಕಮ್ಮಿ ಇದೆ ಅಂತ ಅರ್ಥ. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ನೋಡಿ, I1 ಜಾಸ್ತಿ ಗ್ರೇಟರ್ ದೆನ್ I2 ಇದ್ದಾಗ R1 ಲೆಸ್ ದೆನ್ ಏನಾಗಿರುತ್ತೆ, R2 ಇರುತ್ತೆ. ಅದೇ ರೀತಿಯಲ್ಲಿ ಸಿಮಿಲರ್ಲಿ I4 ಮತ್ತು I3ಗೂ ಅಷ್ಟೇ. I4 ಕರೆಂಟ್ I4 ಇಂದ ಆ ಸರ್ಕ್ಯೂಟಲ್ಲಿ ಇದ್ದಾಗ ರೆಸಿಸ್ಟರ್ 4 ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ರೆಸಿಸ್ಟೆನ್ಸ್ ಆಫ್ R3
R3 ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಈ 4 ಹೇಗೆ ಇಂಟರ್ ರಿಲೇಟ್ ಮಾಡ್ತೀರಾ ಅಂದರೆ ಅವ್ನ ಕಂಡೀಷನ್ ಕೊಟ್ಟವನೆ I2 is equal to 2I4 ಅಂತ. ಸೊ ದೇರ್ ಫಾರ್ ಫೈನಲಿ ಅವರ್ ಆನ್ಸರ್ ಈಸ್ ದ ರೆಸಿಸ್ಟೆನ್ಸ್ ಇನ್ R3 is ಮೋರ್ ಅಂತ ಬರೀತೀರಾ. 1 ಮಾರ್ಕ್ಸ್ ಕ್ವಶನ್ ಅಷ್ಟೇ ಇದು, ಸ್ವಲ್ಪ ತಲೆ ಉಪಯೋಗಿಸಿ ಅಪ್ಲಿಕೇಶನ್ ಲೆವೆಲ್ ಇರೋದ್ರಿಂದ 5-10 ಮಿನಿಟ್ಸ್ ತಗೊಳುತ್ತೆ, ಆರಾಮಾಗಿ ಬರಿಬೋದು. ನೆಕ್ಸ್ಟ್ ಒನ್ ಈಸ್ ಕ್ವಶನ್ ನಂಬರ್ 6. ಅಬ್ಸರ್ವ್ ದ ಫಿಗರ್ ಆಫ್ ಅ ಬಾರ್ ಮ್ಯಾಗ್ನೆಟ್ ಗಿವನ್ ಬಿಲೋ. Between the points A and B, in which of the points is the magnitude of the magnetic field is lesser? Mention the reason. ನೋಡಿ, ಈ ಬಾರ್ ಮ್ಯಾಗ್ನೆಟ್ ಹತ್ರ ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ ಮತ್ತೆ ಕಮ್ಮಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ನೋಡಿ, ಪೋಲ್ಸ್ ಹತ್ರ ಯಾವಾಗಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ದಟ್ ಈಸ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಅಪಾರ್ಟ್ ಫ್ರಮ್ ಪೋಲ್ಸ್, ಆಲ್ ಅದರ್ ಪ್ಲೇಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಂಪೇರಿಟಿವ್ಲಿ ಲೆಸ್. ಅದು ಎ ಮತ್ತು ಬಿ ಪಾಯಿಂಟ್ ಅಲ್ಲಿ ಎ ಪಾಯಿಂಟ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ ಜಾಸ್ತಿ ಇರುತ್ತೆ ಬಿಕಾಸ್ ಇಟ್ ಈಸ್ ನಿಯರ್ ದ ಪೋಲ್, ಅಂಡ್ ಬಿ ಪಾಯಿಂಟ್ ಹತ್ರ ಏನಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಇರುತ್ತೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಬಿ ಇಸ್ ಲೆಸರ್ ದೆನ್ ದ ಪಾಯಿಂಟ್ ಎ ಬಿಕಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಸ್ಟ್ರಾಂಗರ್ ನಿಯರ್ ದ ಪೋಲ್ಸ್ ಅಂಡ್ ವೀಕರ್ ಅಟ್ ದ ಸೆಂಟರ್ ಆಫ್ ದ ಬಾರ್. ರೀಸನ್ ಕೂಡ ನೀವು ಬರಿಬೇಕು, ಮರಿಬೇಡಿ. ಸೊ ಅದು 1 ಮಾರ್ಕ್ಸ್, ಇದು 1 ಮಾರ್ಕ್ಸ್, 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 7. ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್, ರೈಟ್ ದ ಫಂಡಮೆಂಟಲ್ ಫಾರ್ಮ್ ಆಫ್ ದಿಸ್ ಲಾ. ಜೌಲ್ಸ್ ಲಾ ನಿಮಗೆ ಗೊತ್ತಿದೆ, ಆನ್ಸರ್ ನೀವು ಬರಿತೀರಾ. ಆ್ಯಂಡ್ ಫಂಡಮೆಂಟಲ್ ಇದು ಮ್ಯಾಥಮೆಟಿಕಲ್ ಫಾರ್ಮ್ ಅನ್ನು ಕೂಡ ಬರಿಬೇಕು, ಅದೇನು H=I²RT. ಆರ್ ಕ್ವಶನ್ ಇದೆ, ಓಮ್ಸ್ ಲಾ. ಓಮ್ಸ್ ಲಾ ಆರ್ ಜೌಲ್ಸ್ ಲಾ ಎರಡರಲ್ಲಿ ಒಂದು ಕೇಳ್ತಾನೆ ಅಂತ ತುಂಬಾ ಸತಿ ನಾವು ಹೇಳ್ಕೊ ಬಂದಿದ್ದೀವಿ, ಆ್ಯಂಡ್ ಈಗಲೂ ಕೂಡ ಹೇಳ್ತಿದ್ದೀವಿ, ಫೈನಲ್ ಎಕ್ಸಾಮ್ಲು ಕೂಡ ಕೇಳುತ್ತೆ. ಸೊ ಓಮ್ಸ್ ಲಾ, ಸ್ಟೇಟ್ ಓಮ್ಸ್ ಲಾ ಅಂತ ಏನಿದೆ, ಓಮ್ಸ್ ಲಾದ ಡೆಫಿನೇಷನ್ ಬರಿತೀರಾ. ಅದೇ ರೀತಿ ಅದ್ರ ಜೊತೆಲಿ ಇನ್ನೊಂದು ಡಿಫೈನ್ 1 ಓಮ್ ಅಂತ ಇದೆ, ಅದು ಕೂಡ ಡೆಫಿನೇಷನ್ ಬರಿಬೇಕು. ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ 2 ends of conductor is 1 ohm, the current through it is 1 ampere, the resistance or the conductor is 1 ohm ಅಂತ ಏನಿದೆ, ನಿಮಗೆ ಯಾವ ತರ ಬರ್ಸಿದ್ದಾರೆ 1 ohm ಡೆಫಿನೇಷನ್, ಅದು ಬರೀರಿ, ಯು ವಿಲ್ ಗೆಟ್ ದ ಮಾರ್ಕ್ಸ್. ಅಂಡ್ ನೆಕ್ಸ್ಟ್ ಒನ್, 8th ಒನ್, ಡಯಾಗ್ರಾಮ್ ಡ್ರಾ ಮಾಡಬೇಕಿತ್ತು. 3 ರೆಸಿಸ್ಟರ್ಸ್ ಇರುತ್ತೆ, ಇದರಲ್ಲಿ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನೀವು ಸರ್ಕ್ಯೂಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋದು ಇದನ್ನು. ಸೊ 3 ರೆಸಿಸ್ಟರ್ಸ್ ಯಾವತ್ತೂ ಕೂಡ ವೋಲ್ಟ್ ಮೀಟರ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರಬೇಕು, ಆಮ್ ಮೀಟರ್ ಏನಿರುತ್ತೆ ಸೀರೀಸ್ ಅಲ್ಲಿ ಇರುತ್ತೆ, ಅದು ಒಂದು ನೆನ್ಪಿಟ್ಕೊಂಡ್ರೆ ಕನ್ಸ್ಟ್ರಕ್ಷನ್ ಈ ತರ ಫಿಗರ್ ನೀವು ಡ್ರಾ ಮಾಡಬಹುದು. ಕ್ವಶನ್ ನಂಬರ್ 9. ಸ್ಟೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್ ನೀವು ಸ್ಟೇಟ್ ಮಾಡಬೇಕಿತ್ತು. ಆ್ಯಂಡ್ 4 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಆನ್ಸರ್ ಇಲ್ಲಿದೆ, ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡ್ಬೋದು. ಆ್ಯಂಡ್ ನಿಮ್ಮ ಕ್ಲಾಸ್ ವರ್ಕಲ್ಲೂ ಕೂಡ ಇರುತ್ತೆ, ಆ್ಯಂಡ್ ಈಸಿ ಇದೆ, ಡೈರೆಕ್ಟ್ ಕ್ವಶನ್ ಇದು. ಇದರಲ್ಲೇ 6 ಕ್ವಶನ್ ಇತ್ತು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟೇಟ್ ಮಾಡಿ ಅಂತ. ಆ್ಯಂಡ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ಡ್ ಅರೌಂಡ್ ದ ಕರೆಂಟ್ ಕ್ಯಾರಿಯಿಂಗ್ ಸರ್ಕ್ಯುಲರ್ ಲೂಪ್. ಇಲ್ಲಿ ನೋಡಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬರಿಬೇಕಿತ್ತು, ಆ್ಯಂಡ್ ಆಲ್ಸೋ ಯು ಶುಡ್ ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್. ನೋಡಿ, 3 ಇದೆ, ಒಂದು ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಒಂದು ಸರ್ಕ್ಯುಲರ್ ಲೂಪ್, ಇನ್ನೊಂದು ಸೊಲೋನೈಡ್. ಈ 3ರಲ್ಲಿ ಒಂದು ಕೇಳುತ್ತೆ ಅಂತ ನಾನು ನಮ್ಮ ಮಕ್ಕಳಿಗೆ ಲಾಸ್ಟ್ ಟೈಮು ಕೂಡ ರಿವಿಷನ್ ಮಾಡುವಾಗಲೂ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ. ಆ್ಯಂಡ್ ಫೈನಲ್ ಎಕ್ಸಾಮಲ್ಲೂ ಕೂಡ ಈ 3ರಲ್ಲಿ ಒಂದು ಬಂದೇ ಬರುತ್ತೆ. ಕ್ವಶನ್ ನಂಬರ್ 10. Find the amount of charges flowing in a circuit if 1 ampere of current flows for the 5 minutes in the circuit. ನೋಡಿ, ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ ಇರಲಿ, ಇದು 10th ಕ್ವಶನ್ ನಂಬರ್ 10ನಲ್ಲಿ ಯೂಶ್ವಲಿ ನ್ಯೂಮರಿಕಲ್ ಪ್ರಾಬ್ಲಮ್ 3 ಮಾರ್ಕ್ಸ್ ಕೇಳಿದ್ದಾನೆ ಪಾರ್ಟ್ ವೈಸ್ ಅಲ್ಲಿ. ಸೊ ನಾನು ಹೇಳೋದೇನೆಂದರೆ, ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸು ಯಾವುದೇ ಇರಲಿ ಫಿಸಿಕ್ಸಲ್ಲಿ, ನೀವು ಫಸ್ಟ್ ಕ್ವಶನ್ ಓದಿದ ತಕ್ಷಣವೇ ಅದರಲ್ಲಿ ಕೊಟ್ಟಿರೋಂಥದ್ದು ಗೀವನ್ ಅನ್ನು ಬರ್ಕೋಬೇಕು. ನೀವು ಯಾವಾಗ ಗೀವನ್ ಎಲ್ಲ ಬರಿತೀರಾ ಆವಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ. ಸೊ ನೀವು ಫಸ್ಟ್ ಗೀವನ್ ಬರ್ಕೋಬೇಕು, ಇದರಲ್ಲಿ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದಾನೆ. ಸೊ ನೀವೇನು ಮಾಡಿ, ಗೀವನ್ ಬರ್ಕೊಳ್ಳಿ. ಫಸ್ಟ್ ಏನು, ಕರೆಂಟ್ I is equal to 1 ampere, ದೆನ್ ದ ಟೈಮ್ T is equal to 5 minutes ಅಂತ ಇದೆ. ನೀವೇನು ಮಾಡಬೇಕು, ಯಾವಾಗಲೂ ಯೂನಿಟ್ಸ್ ಏನಾಗಿರಬೇಕು ಅಂದರೆ ಸ್ಟ್ಯಾಂಡರ್ಡ್ ಯೂನಿಟ್ಸ್, SI ಯೂನಿಟ್ಸ್ ಅಲ್ಲಿ ಇರಬೇಕು. ಅಂದರೆ ಟೈಮ್ ಮೆಷರ್ ಮಾಡೋದು ನಾವು ಸೆಕೆಂಡ್ಸ್ ಅಲ್ಲಿ, ಅರ್ಥ ಆಗ್ತಿದೆಯಾ, ಲೆಂತ್ ಮೆಷರ್ ಮಾಡೋದು ನಾವು ಮೀಟರ್ಸ್ ಅಲ್ಲಿ. ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಸೊ 5 minutes ಇರೋದನ್ನು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 600 seconds ಆಗುತ್ತೆ. ಸೊ ದೇರ್ ಫೋರ್ 5 minutes into 60, 5 minutes into 60, that is 300 seconds ಆಗುತ್ತೆ. ಆ್ಯಂಡ್ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 5 into that is 300 ಕೂಲಮ್ ಚಾರ್ಜ್. Q is equal to ಫಾರ್ಮುಲಾ ಹಾಕ್ತೀರಾ, Q is equal to IT, ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಒನ್ ಪಾರ್ಟ್ ಬಿ ಅಲ್ಲೂ ಅದೇ ಥರ ಇದೆ, V is equal to W/Q ಫಾರ್ಮುಲಾ ಆಗಬೇಕು. ನೋಡಿ, ನಾನು ರಿವಿಷನ್ ಮಾಡುವಾಗಲೂ ಕೂಡ ಮಕ್ಕಳಿಗೆ ಹೇಳಿದ್ದೆ, ನಿಮಗೂ ಕೂಡ ಹೇಳ್ತಿದ್ದೀನಿ, 4 ಲೆಸನ್ಸ್ ಇದೆ ಫಿಸಿಕ್ಸಲ್ಲಿ. ಸೊ ಈ 4 ಲೆಸನ್ಸಲ್ಲೂ ಕೂಡ ಫಸ್ಟ್ 2 ಲೆಸನ್ಸ್ ಏನಿದೆ, ದಟ್ ಈಸ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಮ್ಯಾಗ್ನೆಟಿಕ್ ಎಫೆಕ್ಟಲ್ಲಿ ಜಾಸ್ತಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಲ್ಲ, ಎಲೆಕ್ಟ್ರಿಸಿಟಿ ಮತ್ತು ನಿಮ್ಮ ಲೈಟ್ ಲೆಸನಲ್ಲಿ ಪ್ರಾಬ್ಲಮ್ಸ್ ಇರುತ್ತದು. ನೀವು ಫಸ್ಟ್ ಎಲ್ಲ ಫಾರ್ಮುಲಾಸ್ ಬರೀಬೇಕು, ಆ್ಯಂಡ್ ಎಲ್ಲ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ನಿಮಗೆ ಫಾರ್ಮುಲಾಸ್ ಗೊತ್ತಿಲ್ಲ ಅಂದರೆ ನೀವು ಯಾವುದೇ ನ್ಯೂಮರಿಕಲನ್ನು ಮಾಡೋಕ್ಕಾಗಲ್ಲ, ಆ್ಯಂಡ್ ಮಾರ್ಕ್ಸು ಕೂಡ ಬರಲ್ಲ. ಇದು ಒಂದು ನೆನ್ಪಿಟ್ಕೊಳ್ಳಿ. ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದು ಫಾರ್ಮುಲಾಸ್ ನೆನಪಿತ್ತಾ,
ನೀವು ಆರಾಮಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ ಫಿಸಿಕ್ಸಲ್ಲಿ ಸಾಲ್ವ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ದ ನ್ಯೂಮರಿಕಲ್ ಪ್ರಾಬ್ಲಮ್. ಏನು ಕನ್ಫ್ಯೂಸ್ ಆಗಲ್ಲ, ನೀವು ಒನ್ಸ್ ಯು ನೋ ದ ಆಲ್ ದ ಫಾರ್ಮುಲಾಸ್ ಆ್ಯಂಡ್ ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ. ಆನ್ಸರ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಯು ಹ್ಯಾವ್ ಐ ಥಿಂಕ್ ಯು ಹ್ಯಾವ್ ರಿಟರ್ನ್ ಆಲ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕರೆಕ್ಟ್ಲಿ. ವೆರಿ ಈಸಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ ಈ ಸಲ. ದಟ್ ಈಸ್ ದ ಮಿಡ್ ಟರ್ಮ್ ಅಲ್ಲಿ. ಫೈನಲ್ ಎಕ್ಸಾಮಲ್ಲಿ ಇದೇ ಥರ ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಬೇರೆ ಥರನೂ ಕೇಳ್ಬೋದು, ಬಿಕಾಸ್ ಇನ್ನೂ ತುಂಬ ಟೈಪ್ ಆಫ್ ಪ್ರಾಬ್ಲಮ್ಸ್ ನ್ಯೂಮರಿಕಲ್ಸ್ ಕೇಳ್ಬೋದು. Next, moving to the next main, that is 11th question. What is overload? What are the causes for the overloading in domestic electric circuit? What is the functions of the earth wire? First, what is overload anta baribeku ನೀವು. When live wire and a neutral wire comes to contact, the current in the circuit increases. This is called overload. ಓವರ್ಲೋಡ್ ಆಗೋದು ಏನಕ್ಕೆ? ಓವರ್ಲೋಡ್ ಅಂದರೆ ಏನು? ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಏನಿದೆ ಡೈರೆಕ್ಟ್ಲಿ ಕಾಂಟ್ಯಾಕ್ಟಲ್ಲಿ ಬಂದಾಗ, ಲೈವ್ ವೈರ್ ಮತ್ತು ಎಲ್ಲ ಮನೆಗಳಲ್ಲಿ 3 ವೈರ್ಸ್ ಇರುತ್ತೆ. ಲೈವ್ ವೈರ್, ನ್ಯೂಟ್ರಲ್ ವೈರ್ ಮತ್ತು ಅರ್ತ್ ವೈರ್ ಅಂತ. ಅರ್ತ್ ವೈರ್ ಏನಾಗಿರುತ್ತೆ ಅಂದರೆ ಲೀಕೇಜ್, ಏನು ಎಲೆಕ್ಟ್ರಿಕ್ ಕರೆಂಟ್ ಲೀಕ್ ಆಗುತ್ತೆ ಅದನ್ನು ಭೂಮಿ ಒಳಗೆ ಕಳಿಸೋವಂಥದ್ದು ಯಾವುದು? ಅರ್ತ್ ವೈರ್. ಅದನ್ನು ಅರ್ಥಿಂಗ್ ಅಂತಾನು ಕರಿತೀವಿ. ಬಟ್ ಇದು ಇನ್ನೊಂದು 2 ವೈರ್ ಇದೆಯಲ್ಲ, ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್, ಇದು 2 ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ. ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದರೆ ಹೇಗೆ ಸರ್? ಯಾವುದೇ ಒಂದು ಡಿವೈಸ್ ಇಲ್ಲದೆ ಇದ್ದಾಗ ಡೈರೆಕ್ಟ್ 2 ವೈರ್ಸ್ ಅನ್ನು ಕಾಂಟ್ಯಾಕ್ಟ್ ಅಲ್ಲಿ ತಗೊಬಂದಾಗ ಅದು ಓವರ್ಲೋಡಿಂಗ್ ಆಗೋಗುತ್ತೆ, ಆವಾಗ ಶಾರ್ಟ್ ಸರ್ಕ್ಯೂಟ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಇದರಲ್ಲೇ ಕಂಟಿನ್ಯೂ ಇದೆ. ಕಾಸಸ್ ಫಾರ್ ಓವರ್ಲೋಡ್ ಏನು? ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್ ಟು ಅ ಸಿಂಗಲ್ ಸಾಕೆಟ್. ಎಲ್ಲ ಅಪ್ಲಯನ್ಸಸ್ ಒಂದೇ ಸಿಂಗಲ್ ಸಾಕೆಟ್ಗೆ ಕನೆಕ್ಟ್ ಮಾಡುವಂಥದ್ದು. ವೆನ್ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ಸ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್, ಇದು ಒಂದು. ಆಮೇಲೆ ಫಂಕ್ಷನ್ಸ್ ಆಫ್ ಅರ್ತ್ ವೈರ್ ಇದೆ. ಇಫ್ ಎನಿ ಲೀಕೇಜ್ ಆಫ್ ದ ಕರೆಂಟ್ ಅಕರ್ಸ್ ಇನ್ ದ ಅಪ್ಲಯನ್ಸಸ್ ಕೀಪ್ಸ್ ದೇರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಟು ದ ಸೇಮ್ ಆಫ್ ದ ಅರ್ತ್. ಫಂಕ್ಷನ್ಸ್ ಆಫ್ ಅರ್ತ್ ವೈರ್ ಏನು ಮಾಡುತ್ತೆ? ಎಕ್ಸ್ಟ್ರಾ ಲೀಕೇಜ್ ಆಫ್ ದ ಕರೆಂಟನ್ನು ಭೂಮಿ ಒಳಗೆ ಕಳಿಸುತ್ತೆ. ಈ ಪಾಯಿಂಟ್ಸ್ ಅನ್ನು ನೀವು ಅದನ್ನು ಬರೀಬೇಕು. ಓಕೆನಾ? ನೆಕ್ಸ್ಟ್ ದಟ್ ಈಸ್ ಕ್ವಶನ್ ನಂಬರ್ 12. ನಾನು ಬೇಗ ಹೇಳ್ಕೊಂಡು ಹೋಗ್ತಿದ್ದೀನಿ, ಏನಂದರೆ ನಿಮಗೂ ಬೋರಿಂಗ್ ಅನಿಸ್ಬಾರ್ದು, ನಾನು ಕೂಡ ಇದು ಹೇಳ್ಕೊಂಡು ಹೋಗ್ಬಾರ್ದು ವಿಡಿಯೋ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಬಿಕಾಸ್ ಅವ್ರಿಗೂ ಕೂಡ ಆನ್ಸರ್ಸ್ ಗೊತ್ತಾಗಲಿ. ಆ್ಯಂಡ್ ಇದೇ ರೀತಿಯಲ್ಲಿ ನೋಡಿ, ನಿಮ್ಮ ಕಮೆಂಟ್ಸೇ ನನಗೆ ಒಂದು ಮೋಟಿವೇಟ್ ಮಾಡೋವಂಥದ್ದು ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ. ವಿಡಿಯೋ ಮಾಡಲಿಕ್ಕೆ ನಾನು ಬೇರೆ ಕಡೆ ಹೋಗಿ ಇದೆಲ್ಲ ಸೆಟಪ್ ಮಾಡಿ ಎಡಿಟಿಂಗ್ ಮಾಡಿ ಕೂತ್ಕೊಂಡು ತುಂಬ ವರ್ಕ್ ಇರುತ್ತೆ ಇದ್ರ ಹಿಂದೆ. ಸೊ ನಿಮ್ಮ ಕಮೆಂಟ್ಸ್ ಏನಿರುತ್ತೆ, ಈ ಕಮೆಂಟ್ಸೇ ನನಗೆ ಮೋಟಿವೇಟ್ ಮಾಡೋದು ಇನ್ನೂ ನೆಕ್ಸ್ಟ್ ಯಾವ ಥರ ಮಾಡಬೇಕು, ಯಾವ ಟಾಪಿಕ್ಸ್ ರಿಲೇಟೆಡ್ ಮಾಡಬೇಕು, ಮತ್ತು ಯಾವ ಸಬ್ಜೆಕ್ಟ್ ಮಾಡಬೇಕು ಅಂತ. ಸೊ ಖಂಡಿತ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ ಆ್ಯಂಡ್ ಒಂದು ಅಟೆಂಡೆನ್ಸು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಯಾರ್ಯಾರು ಯಾವ ಕಡೆಯಿಂದ ನೋಡ್ತಿದ್ದೀರಾ ಮತ್ತು ಯಾವ ಯೂಶ್ವಲಿ 10th ಸ್ಟ್ಯಾಂಡರ್ಡ್ ಅವರೇ ನೀವು ಇರ್ತೀರಾ. ಸೊ ಯಾವ ಸ್ಕೂಲಿಂದ ನೋಡ್ತಿದ್ದೀರಾ ನಿಮ್ಮ ಹೆಸರು ಹಾಕಿದ್ರೆ ಖುಷಿ ಆಗುತ್ತೆ ನೋಡಿ, ಇಷ್ಟು ಜನ ನೋಡ್ತಿದ್ದೀರಾ ಅಂತ. ಥ್ಯಾಂಕ್ ಯು. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ 12th ಕ್ವಶನ್. ವಾಟ್ ಈಸ್ ಎಲೆಕ್ಟ್ರಿಕ್ ಪವರ್? The rate at which electric energy is dissipated or consumed in an electric circuit is called the electric power. SI unit watt ಅಂತ ಬರೀತೀರಾ. 3 ಫಾರ್ಮುಲಾಸ್ ನೋಡಿ. ಒಂದು ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ, P is equal to VI, ಪವಿ ಅಂತ ಏನೋ ಒಂದು ಶಾರ್ಟ್ ಕಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ, P is equal to VI, PVI ಅಂತ. ಈ ಒಂದು ಫಾರ್ಮುಲಾ ಇಂದ 2 more ಫಾರ್ಮುಲಾಸ್ ಯು ಕ್ಯಾನ್ ಜನರೇಟ್, ದಟ್ ಈಸ್ ಯೂಸಿಂಗ್ ದ ಓಮ್ಸ್ ಲಾ. V is equal to IR. ಅದೇನಾಗುತ್ತೆ? P is equal to I square R ಆಗುತ್ತೆ, P is equal to V square R ಆಗುತ್ತೆ. ಇದು ನೆನ್ಪಿಟ್ಕೊಂಡ್ರೆ ಸಾಕು, ಬೈ ಹ್ಯಾಟ್ ಮಾಡಿದ್ರು ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಫ್ಯೂಸ್. ಫ್ಯೂಸ್ ಏನು ಮಾಡುತ್ತೆ ಅಂತ? ಇಟ್ ಪ್ರೊಟೆಕ್ಟ್ಸ್ ದ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್ ಬೈ ಸ್ಟಾಪಿಂಗ್ ಅನ್ಡ್ಯೂಲಿ ಹೈಲಿ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಫ್ಯೂಸ್ ಏನು ಮಾಡುತ್ತೆ ಅಂದರೆ ಜಾಸ್ತಿ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಬಿಡಲ್ಲ. ಅದೇನಾಗುತ್ತೆ, ತನ್ನಾಗೆ ತಾನೇ ಮೆಲ್ಟ್ ಆಗಿ ಸರ್ಕ್ಯೂಟನ್ನು ಬ್ರೇಕ್ ಮಾಡಿಬಿಡುತ್ತೆ. ಆ ಎಲೆಕ್ಟ್ರಿಕ್ ಕರೆಂಟ್ ಅದರ ಆಚೆ ಫ್ಲೋ ಆಗಲ್ಲ. ಇದನ್ನು ಎಲೆಕ್ಟ್ರಿಕ್ ಫ್ಯೂಸ್ ಅಂತ ಕರಿತೀವಿ. ಇದರಲ್ಲೇ ಕ್ವಶನ್ ಇನ್ನೊಂದು ಕೇಳಿದಾನೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೈರ್ ಯೂಸ್ಡ್ ಇನ್ ಫಿಲಮೆಂಟ್ ಆಫ್ ಬಲ್ಬ್ ಆ್ಯಂಡ್ ವೈರ್ ಯೂಸ್ಡ್ ಇನ್ ದ ಫ್ಯೂಸಸ್? ಅರ್ಥ ಆಗ್ತಿದೆಯಾ? ಅಂದರೆ ಯಾವ ವೈರ್ ಫ್ಯೂಸಲ್ಲಿ ಯೂಸ್ ಮಾಡ್ತೀವಿ ಅದು ಬೇರೆ ವೈರ್. ಡಿಫ್ರೆನ್ಸ್ ಏನು? ಫ್ಯೂಸಲ್ಲಿ ಯೂಸ್ ಮಾಡೋದು ವೈರ್ಗೂ ಬಲ್ಬಲ್ಲಿ ಯೂಸ್ ಮಾಡೋದು ವೈರ್ಗೂ ಏನು ಡಿಫ್ರೆನ್ಸು ಅಂತ. ಡಿಫ್ರೆನ್ಸ್ ಇಲ್ಲಿದೆ ನೋಡಿ. ಟಂಗ್ಸ್ಟನ್ ಈಸ್ ಯೂಸ್ಡ್ ಯಾವುದರಲ್ಲಿ? ಬಲ್ಬ್ಸಲ್ಲಿ. ಏನಕ್ಕೆ? ಅದು ಹೈ ಮೆಲ್ಟಿಂಗ್ ಪಾಯಿಂಟ್ ಅದ್ರದ್ದು, ಎಷ್ಟೇ ಹೀಟ್ ಮಾಡಿದ್ರು ಮೆಲ್ಟ್ ಆಗಲ್ಲ. ಯಾವುದು? ಟಂಗ್ಸ್ಟನ್. ಅದಕ್ಕೆ ಬಲ್ಬಲ್ಲಿ ಯೂಸ್ ಮಾಡ್ತೀರಾ. ಇಲ್ಲಿ ಫ್ಯೂಸಸ್ ಅಲ್ಲಿ ಅಲಾಯ್ ಆಫ್ ಕಾಪರ್ ಆರ್ ಮೆಟಲ್ಸ್ ಯೂಸ್ ಮಾಡಿ ಇದನ್ನು ಒಂದು ಅಲಾಯ್, ಇದು ಒಂದು ಮಿಕ್ಸ್ಚರ್. ಟಿನ್ ಮತ್ತು ಲೆಡ್ ಕೂಡ ಅಲಾಯ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದೇನಾಗುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಬೇಗ ಮೆಲ್ಟ್ ಆಗೋಗುತ್ತೆ, ಆ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಇದು. ಸೊ ದಿಸ್ ವಾಸ್ ಅಬೌಟ್ ದ ಯುವರ್ಸ್ ಫಿಸಿಕ್ಸ್ ಪಾರ್ಟ್. ಈ ಫಿಸಿಕ್ಸ್ ಪಾರ್ಟಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ, ಎಲ್ಲ ಬರ್ದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ರಿಟರ್ನ್ ಆಲ್ ದ ಆನ್ಸರ್ಸ್ ಕರೆಕ್ಟ್ಲಿ, congratulations, you are on the right path. And if you have not written, no need to worry, work hard, still you have
ಮೆನಿ ಡೇಸ್ ಟು ಯರ್ ಎಕ್ಸಾಮ್ಸ್ ನೀವು ವರ್ಕ್ ಮಾಡ್ತಿದ್ರೆ ಯಾವುದೇ ಕಾರಣ ಇದು ನಿಮ್ಮ ಒಂದು ರಿಯಲೈಸೇಷನ್ ನಿಮಗೆ ಎಷ್ಟು ಓದಿದ್ದೀರಾ, ಯಾವ ಮಟ್ಟಕ್ಕಿದ್ದೀರಾ, ನೆಕ್ಸ್ಟ್ ಎಕ್ಸಾಮ್ ಬಂದಾಗ ನೀವು ಯಾವ ಥರ ಇನ್ನೂ ಓದಬೇಕು, ಪ್ರಿಪೇರ್ ಆಗಬೇಕು ಅಂತ. ಸೊ ಇಲ್ಲಿಗೆ ಫಿಸಿಕ್ಸ್ ಪಾರ್ಟ್ ಮುಗೀತು. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಇಸ್ ಪಾರ್ಟ್ ಬಿ, ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಲ್ಲಿ 13th ಕ್ವಶನ್. Among the following reactions, chemical reaction that resembles the reaction in which the reddish brown coat is formed on the shiny surface of iron article. ಒಂದು ರೆಡ್ಡಿಶ್ ಸರ್ಫೇಸ್ ಏನು ಫಾರ್ಮ್ ಆಗುತ್ತೆ, ಅದು ಯಾವುದರಿಂದ ಆಗೋದು? ಫಸ್ಟ್ ಆಪ್ಷನ್ ಎ, ಕೋಟಿಂಗ್ ಆಫ್ ಕ್ರೋಮಿಯಂ ಆನ್ ಐರನ್ ಆರ್ಟಿಕಲ್ಸ್, ಫಾರ್ಮೇಷನ್ ಆಫ್ ಸಿಲ್ವರ್ ಸಲ್ಫೈಡ್ ಆನ್ ದ ಸಿಲ್ವರ್ ಆರ್ಟಿಕಲ್ಸ್ ಬೈ ಆಕ್ಸಿಡೇಷನ್, obtaining copper on the copper coat on the iron nail by electrolysis, or formation of grey colored silver by decomposition of silver chloride. ಈ 4 ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ದಟ್ ಈಸ್ obtaining copper coat on the iron nail by electrolysis. Next is the question number 14. The pH value of a solution is 7. ಒಂದು ಸೊಲ್ಯೂಷನ್ ಇದು ಪಿ ಹೆಚ್ ವ್ಯಾಲ್ಯೂ ಎಷ್ಟಿದೆ? 7 ಇದೆ. ದ ಪಿ ಹೆಚ್ ವ್ಯಾಲ್ಯೂ ಆಫ್ ದಿ ಸೊಲ್ಯೂಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಆ್ಯಡಿಂಗ್. ಈಗ ಆ ಸೊಲ್ಯೂಷನ್ ಪಿ ಹೆಚ್ ನಾನು ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಆ್ಯಡ್ ಮಾಡಬೇಕು ನಾನು? ಆಪ್ಷನ್ ಎ, ಆ ಸ್ಮಾಲ್ ಅಮೌಂಟ್ ಆಫ್ ಎನ್ ಆ್ಯಸಿಡ್, ಸ್ಮಾಲ್ ಅಮೌಂಟ್ ಆಫ್ ಆ್ಯಸಿಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಅಥವಾ 5 grams ಆಫ್ ಕಾಮನ್ ಸಾಲ್ಟ್ ಹಾಕಿದ್ರೆ ಆಗುತ್ತೆ. ಸಿ, ಆ ಸ್ಮಾಲ್ ಅಮೌಂಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH. Okay. D, carbon dioxide through a delivery tube. So answer is a small amount of sodium hydroxide. sodium hydroxide NaOH ಏನಿರುತ್ತೆ, OH ions ಏನಿರುತ್ತೆ, ಇದೇನು ಮಾಡುತ್ತೆ? ಅಸಿಡಿಟಿ ಅನ್ನು ಜಾಸ್ತಿ ಮಾಡುತ್ತೆ. ಟು ಇನ್ಕ್ರೀಸ್ ದ ಪಿ ಹೆಚ್, OH ಮೈನಸ್ ಕಾನ್ಸಂಟ್ರೇಷನ್ ಏನಿದೆ, NaOH, Na+OH ಮೈನಸ್ ಏನಿದೆ, ಅರ್ಥ ಆಗ್ತಿದೆಯಲ್ಲ? ಸೊ ಇದು ಸೋಡಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 15. An acid present in the ಸ್ಟಿಂಗಿಂಗ್ ಹೇರ್ಸ್ ಆಫ್ ನೆಟಲ್ ಲೀವ್ಸ್ ಈಸ್. ನೆಟಲ್ ಲೀವ್ಸ್ ಅಂತ ನೀವು ನೋಡಿರ್ಬೋದು, ನೋಡಿದ್ದೀರಾ ಅಥವಾ ನೋಡಿಲ್ಲ? ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಲೀವ್ಸ್ ಕಾಣಿಸುತ್ತೆ. ಅದು ಆ ಲೀವ್ಸ್ ಹತ್ರ ಯಾವುದು ಆ್ಯಸಿಡ್ ಪ್ರೊಡ್ಯೂಸ್ ಆಗೋದು ಅಂತ? ಅದು ಆಪ್ಷನ್ ಎ, ದಟ್ ಈಸ್ ಮೆಥನಾಯಿಕ್ ಆ್ಯಸಿಡ್. ಮೆಥನಾಯಿಕ್ ಆ್ಯಸಿಡ್ ಸ್ವಲ್ಪ ಉರಿ ಥರ ಅನಿಸುತ್ತೆ ಇದು ಆ್ಯಸಿಡ್ ಟಚ್ ಮಾಡಿದಾಗ ನೀವು. ನೆಕ್ಸ್ಟ್ ಒನ್ ಈಸ್ ಕ್ವಶನ್ ನಂಬರ್ 16. ಸಜೆಸ್ಟ್ ಎನಿ 2 ಮೆಥಡ್ಸ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಅಂದರೆ ಏನು ಗೊತ್ತಿರಬೇಕು. ಆಮೇಲೆ ಇದ್ರ ಬಗ್ಗೆ ಅದ್ರ ರಿಲೇಟೆಡ್ ಯಾವ ಥರ ಅದನ್ನು ಪ್ರಿವೆಂಟ್ ಮಾಡ್ತೀರಾ ನೋಡಿ. ಈ ಕೀ ಆನ್ಸರ್ಸ್ ಮಾಡೋ ಉದ್ದೇಶ ಏನಂದರೆ, ಜಸ್ಟ್ ನಿಮಗೆ ಆನ್ಸರ್ಸ್ ಗೊತ್ತಾಗಲಿ ಅಂತ ಅಲ್ಲ, ಈ ಆನ್ಸರ್ಸ್ ಹಿಂದೆ ಇರೋವಂಥದ್ದು ಉದ್ದೇಶ, ಇದ್ರ ಜೊತೆಯಲ್ಲಿ ಬರೋವಂಥದ್ದು ಟಾಪಿಕ್ಸು ಕೂಡ ನೀವು ಕಲೀಲಿ, ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಎಕ್ಸಾಮ್ಗೆ ಇನ್ನೂ ಪರ್ಫೆಕ್ಟ್ ಆಗಲಿ ಅಂತ ಈ ಕೀ ಆನ್ಸರ್ಸ್ ಮಾಡ್ತಿರೋದು, ಮತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದು. ನಾನು ಇಲ್ಲಿ ಜಸ್ಟ್ ಸಜೆಸ್ಟ್ 2 ಮೆಥಡ್ಸ್ ಆಫ್ ಪ್ರಿವೆಂಟ್ ರ್ಯಾನ್ಸಿಡಿಟಿ ಅಂತ ಕೇಳಿದ್ದಾನೆ. ನೀವು ಅಷ್ಟಕ್ಕೆ ಮಾತ್ರ ಮತ್ತೆ ರೆಡಿಯೇ ನನಗೆ ಬರುತ್ತೆ ಅಂತಲ್ಲ, ರ್ಯಾನ್ಸಿಡಿಟಿ ಅಂದರೆ ಏನು ಅದು ತಿಳಿದಿರಬೇಕು. ಆಮೇಲೆ ಯಾವ ರೀತಿಯಲ್ಲಿ ಇದನ್ನು ಪ್ರಿವೆಂಟ್ ಮಾಡ್ತೀರಾ ಅದನ್ನು ಕೂಡ ತಿಳಿದಿರಬೇಕು. ಯೂಸಿಂಗ್ ಆ್ಯಂಟಿಆಕ್ಸಿಡೆಂಟ್ಸ್, ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್, ಆಮೇಲೆ ರೆಫ್ರಿಜರೇಟಿಂಗ್ ಇಂದ ನಾವೇನು ಮಾಡ್ಬೋದು? ರ್ಯಾನ್ಸಿಡಿಟಿಯನ್ನು ಪ್ರಿವೆಂಟ್ ಮಾಡ್ಬೋದು. ಕ್ವಶನ್ ನಂಬರ್ 17. ವೆನ್ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಇಸ್ ಆಡೆಡ್ ಟು ಬೇರಿಯಂ ಕ್ಲೋರೈಡ್. ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್, ಸೋಡಿಯಂ ಸಲ್ಫೇಟ್ ಅಂದರೆ ಏನು? ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಆ್ಯಂಡ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್, ಈ ಎರಡೂ ಸೊಲ್ಯೂಷನ್ಸನ್ನು ಆ್ಯಡ್ ಮಾಡಿದಾಗ ವೈಟ್ ಪ್ರಿಸಿಪಿಟೇಟ್ ಇಸ್ ಫಾರ್ಮ್ಡ್. ವಿಚ್ ಆರ್ ದ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪ್ರಿಸಿಪಿಟೇಟ್? ನೋಡಿ, ಯಾವ ಅಯಾನ್ಸಿಂದ ಈ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ? ವೈಟ್ ಪ್ರಿಸಿಪಿಟೇಟ್ ಅಂದರೆ ಮಿಲ್ಕ್ ಥರ ಕಲರ್ ಬರುವಂಥದ್ದು. ಯಾವ ಥರ ಆಗುತ್ತೆ? ಯಾವ ಅಯಾನ್ಸಿಂದ ಫಾರ್ಮ್ ಆಗೋದು? ಫಸ್ಟ್ ಇದಕ್ಕೆ ಆನ್ಸರ್ ಇರುವಂಥದ್ದು ಫಸ್ಟ್ ಒನ್ ಈಸ್ ದಟ್ ಈಸ್ ಸಲ್ಫೇಟ್ ರಾಡಿಕಲ್ಸ್ ಆ್ಯಂಡ್ ಬೇರಿಯಂ ಅಯಾನ್ಸ್. SA4 ನೀವು ನೇಮು ಕೂಡ ಬರಿಬೋದು, ಅಥವಾ ಕೆಮಿಕಲ್ ಫಾರ್ಮುಲಾನು ಕೂಡ ಬರಿಬೋದು, ಎರಡು ಬರೆದ್ರು ನಡೆಯುತ್ತೆ. ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಕ್ವಶನ್ ನಂಬರ್ 18. ಈ ಫಿಗರನ್ನು ಅಬ್ಸರ್ವ್ ಮಾಡಿ ಈ ಪ್ರಿಡಿಕ್ಟ್ ಮಾಡಬೇಕು. ಏನಂದರೆ ಬೀಕರ್ ಎ ಮತ್ತು ಬೀಕರ್ ಬಿ ಎರಡರಲ್ಲಿ ಯಾವ್ದ್ರದ್ದು ಜಾಸ್ತಿ ಇದು ನೇಚರ್. ಪ್ರಿಡಿಕ್ಟ್ ದ ನೇಚರ್ ಆಫ್ ದ ಸಾಲ್ಟ್ಸ್ ದಟ್ ಈಸ್ ಫಾರ್ಮ್ಡ್ ಇನ್ ದ ಬೀಕರ್ ಎ ಮತ್ತು ಬಿ. ಯಾವ ಥರ ಸಾಲ್ಟ್ ಯಾವುದು, ಆ್ಯಸಿಡಾ, ಬೇಸಾ ಅಥವಾ ನಾರ್ಮಲ್ ಇದೆಯಾ ಸೊಲ್ಯೂಷನ್ ಅಂತ ನೀವು ಇದು ಮಾಡ್ಬೇಕು. ನೋಡಿ, ವೀಕ್ ಆ್ಯಸಿಡ್ ಮತ್ತು ವೀಕ್ ಬೇಸ್ ಫಸ್ಟ್ ಬೀಕರಲ್ಲಿ ಇರೋವಂಥದ್ದು. ಒಂದು ಆ್ಯಸಿಡು ವೀಕ್ ಇದೆ, ಬೇಸು ವೀಕ್ ಇದೆ, ಎರಡನ್ನೂ ನಾವು ಆ್ಯಡ್ ಮಾಡ್ತಿದ್ದೀವಿ, ಅದರ ಏನಾಗುತ್ತೆ? ನ್ಯೂಟ್ರಲ್ ಆಗುತ್ತೆ ತಾನೇ? ಎಸ್ ಆರ್ ನೋ? ಸೊ ಲೈಕ್ ದಟ್ ಇಟ್ ಈಸ್ ಅ ನ್ಯೂಟ್ರಲ್ ಸಾಲ್ಟ್ ಏನಾಗಿರುತ್ತೆ? ನ್ಯೂಟ್ರಲ್ ಆಗಿರುತ್ತೆ. ಬೀಕರ್ ಬಿ ಅಲ್ಲಿ ಏನಾಗಿದೆ? ಸ್ಟ್ರಾಂಗ್ ಆ್ಯಸಿಡ್ ಇದೆ ಮತ್ತು ವೀಕ್ ಬೇಸ್ ಇದೆ. ಆ್ಯಸಿಡ್ ತುಂಬ ಸ್ಟ್ರಾಂಗ್ ಇದೆ, ಬೇಸ್ ಏನಾಗಿದೆ? ಸ್ವಲ್ಪ ವೀಕ್ ಇದೆ. ಸೊ ಇದೇನಾಗಿರುತ್ತೆ? ಆ್ಯಸಿಡಿಕ್ ಸೊಲ್ಯೂಷನ್ನೇ ಇರುತ್ತೆ. ಎಷ್ಟೇ ಆ್ಯಸಿಡಿಟಿ ಇದ್ರೂ ಕೂಡ ನೀವು ಒಂದು ಗ್ಲಾಸ್ ಆಫ್ ವಾಟರ್ ಹಾಕಿದ್ರೆ ಅದೇನು ಆ್ಯಸಿಡಿಟಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ, ಬಟ್ ಅದು ಆ್ಯಸಿಡಿಕ್ಕೇ ಇರುತ್ತೆ. ಇನ್ನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಓಕೆನಾ? ಆನ್ಸರ್ ಕ್ವಶನ್ ನಂಬರ್ 19. ಲಿಸ್ಟ್ ದ ಅಬ್ಸರ್ವೇಷನ್ ದಟ್ ಹೆಲ್ಪ್ ಅಸ್ ಟು ಡಿಟರ್ಮೈನ್ ದ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್. ಅಂದರೆ
ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅನ್ನೋದಕ್ಕೆ ಯಾವುದೆಲ್ಲ ಅಬ್ಸರ್ವೇಷನ್, ಯಾವುದಾದ್ರೂ ಒಂದು ಎಕ್ಸಾಂಪಲ್ ಬರೀರಿ, 4 ಪಾಯಿಂಟ್ಸ್ ಬರೀಬೇಕು ಇದಕ್ಕೆ, ಬಿಕಾಸ್ ಇಟ್ ಈಸ್ ಫಾರ್ 2 ಮಾರ್ಕ್ಸ್. ಫಸ್ಟ್ ಒನ್, ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್, ಚೇಂಜ್ ಇನ್ ಟೆಂಪರೇಚರ್. ಇದರಿಂದ ನಮಗೆ ಗೊತ್ತಾಗುತ್ತೆ ಎಸ್ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅನ್ನೋದು ಒಂದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕ್ವಶನ್ ನಂಬರ್ 20. ನಿಮ್ಗೆ ಗೊತ್ತು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ, ಬರ್ದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲೇಬಲಿಂಗ್ ದ ಪಾರ್ಟ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲ ಅವ್ನು ಕೇಳೋನೆ ಲೇಬಲ್ ದ ಪಾರ್ಟ್ಸ್, ಗ್ರಾಫೈಟ್ ರಾಡ್ ಮತ್ತು ಆಕ್ಸಿಜನ್ ಎಲ್ಲಿರುತ್ತೆ ಅದನ್ನು ಲೇಬಲ್ ಮಾಡಿ ಅಂತ, ಅಷ್ಟು ಲೇಬಲ್ ಮಾಡಿದ್ರೆ ಸಾಕು. 21 ಕೂಡ ಅಷ್ಟೇನೆ, ಜಿಂಕ್ ಗ್ರಾನ್ಯೂಲ್ಸ್ ಇದು ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮು, ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. Next one is question number 22. Read the given data given below. Analyze the answers for the question given below. Water is added to a beaker containing calcium oxide. ನೀರಲ್ಲಿ ವಾಟರ್ ನೀರನ್ನು ಏನು ಮಾಡಿದ್ದಾರೆ, ಕ್ಯಾಲ್ಸಿಯಂ ಆಕ್ಸೈಡ್ ಒಳಗೆ ನೀರು ಆ್ಯಡ್ ಮಾಡಿದ್ದಾರೆ. ಓಕೆನಾ, ಒಂದು ಬೀಕರಲ್ಲಿ ಇರುವಂಥದ್ದು. ನೆಕ್ಸ್ಟ್, ವೆನ್ ಫೆರಸ್ ಸಲ್ಫೇಟ್ Fe2SO4 ಆರ್ ಹೀಟೆಡ್ and green color of these crystals disappears. ಈ ಎರಡು ಕಂಡೀಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅವ್ರು ಕೇಳ್ತಿರುವಂಥದ್ದು ಐಡೆಂಟಿಫೈ ದ ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಮಾಂಗ್ ದೀಸ್ ರಿಯಾಕ್ಷನ್ಸ್. ಇದರಲ್ಲಿ ಎಕ್ಸೋಥರ್ಮಿಕ್ ಯಾವುದು, ಎಂಡೋಥರ್ಮಿಕ್ ಯಾವುದು ನೀವು ಅಬ್ಸರ್ವ್ ಮಾಡಬೇಕು ಅಥವಾ ನೀವು ಹೇಳಬೇಕು ಅಂದ್ರೆ ನಿಮಗೆ ಫಸ್ಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನಂತ ಗೊತ್ತಿರಬೇಕು. ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಹೀಟ್ ಇಸ್ ಅಬ್ಸಾರ್ಬ್ಡ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಹೀಟ್ ಇಸ್ ಲಿಬರೇಟೆಡ್. ಅರ್ಥ ಆಗ್ತಿದೆಯಾ? ಸೊ ಈ ಎರಡು ರಿಯಾಕ್ಷನ್ಸ್ ಅಲ್ಲಿ ಅಲ್ಲಿ ಹೀಟ್ ಲಿಬರೇಟ್ ಆಗ್ತಿದೆ, ಎಕ್ಸೋಥರ್ಮಿಕ್. ಆನ್ಸರ್ ಏನಾಗಿದೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾವುದು, ವಾಟರ್ ಇಸ್ ಆಡೆಡ್ ಟು ದ ಬೀಕರ್ ಕಂಟೈನಿಂಗ್ ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲಿ ಇರುವಂಥದ್ದು, ಅದಕ್ಕೆ ನೀರು ಹಾಕಿದ್ರೆ ಹೀಟ್ ಲಿಬರೇಟ್ ಆಗುತ್ತೆ, ಸೊ ಅದನ್ನು ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಅಂದ್ರೆ ಬೀಕರ್ ಬಿಸಿ ಆಗೋಗುತ್ತೆ, ಹೀಟ್ ಲಿಬರೇಟ್ ಆಗುತ್ತೆ. ಎಂಡೋಥರ್ಮಿಕ್ ಅಂದ್ರೆ ಅದಕ್ಕೆ ಹೀಟ್ ಕನ್ಸ್ಯೂಮ್ ಆಗುತ್ತೆ, ದಟ್ ಈಸ್ ವೆನ್ ಫೆರ್ರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಆರ್ ಹೀಟೆಡ್. ನೀವು ಎಕ್ಸಾಂಪಲ್ಸ್ ಅನ್ನು ಓದ್ಕೋಬೇಕಿದ್ದು, 2 ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಇನ್ನು ಬೇರೆ ಎಕ್ಸಾಂಪಲ್ ಕೊಟ್ಬಿಟ್ಟು ಕೇಳಬಹುದು ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ. Part 2 question. What is the reason for the disappearance of green color of ferrous sulfate crystals? ಏನಕ್ಕೆ ಗ್ರೀನ್ ಕಲರ್ ಡಿಸಪಿಯರ್ ಆಗುತ್ತೆ? ಬಿಕಾಸ್ ಇಟ್ ಲೂಸಸ್ ದ ವಾಟರ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್ಸ್ ಯಾವಾಗ ರಿಯಾಕ್ಟ್ ಆದಾಗ ವಾಟರ್ ಮಾಲಿಕ್ಯೂಲ್ಸ್ ಇದಾಗುತ್ತೆ, ಎವಾಪ್ರೇಟ್ ಆಗೋಗುತ್ತೆ, ಆವಾಗ ಗ್ರೀನ್ ಕಲರ್ ಕೂಡ ಏನಾಗುತ್ತೆ, ಹೊಂಟೋಗುತ್ತೆ. ಡಿಟರ್ಮೈನ್ ದ ಟೈಪ್ ಆಫ್ ದಿಸ್ ರಿಯಾಕ್ಷನ್. ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗಿರ್ಬೋದು ಇದು? ಡಿಕಂಪೋಸಿಷನ್ ರಿಯಾಕ್ಷನ್. ಅಂದ್ರೆ ಡಿಕಂಪೋಸ್ ಆಗಿ ಏನಾಗ್ತಿದೆ, ಅದು ಇವಾಪ್ರೇಟ್ ಆಗ್ತಾ ಇದೆ. ಸೊ ಇಟ್ ಈಸ್ ಕಾಲ್ಡ್ ದ ಡಿಕಂಪೋಸಿಷನ್ ರಿಯಾಕ್ಷನ್. ಇದರಲ್ಲಿ 6 ಕ್ವಶನ್ ಇದೆ. ಅನಲೈಸ್ ದ ಫಾಲೋಯಿಂಗ್ ಸಿಚುವೇಶನ್ ಎ ಅಂಡ್ ಬಿ, ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಎ, ಕಾಪರ್ ಪೌಡರ್ ಟರ್ನ್ಸ್ ಬ್ಲ್ಯಾಕ್ ವೆನ್ ಇಟ್ ಈಸ್ ಹೀಟೆಡ್. ಬಿ, ಇಫ್ ಹೈಡ್ರೋಜನ್ ಗ್ಯಾಸ್ is passed over the heated black copper powder, then the copper will be formed with the water vapors. Write the balanced chemical equation for the above situation. ಫಸ್ಟ್ ಒನ್ ಏನು ಕೇಳಿದಾನೆ ಹೇಳಿ, ಕಾಪರ್ ಅಂದ್ರೆ ಏನು, Cu ಪ್ಲಸ್ ಆಕ್ಸಿಜನ್. ಕಾಪರ್ ಪೌಡರ್ ಟರ್ನ್ಸ್ ಬ್ಲ್ಯಾಕ್ ವೆನ್ ಹೀಟೆಡ್ ಅಂದ್ರೆ ಹೀಟ್ ನೀವು ಬಿಸಿ ಮಾಡ್ತಿದ್ದಾಗ ಅದೇನಾಗುತ್ತೆ, ಬ್ಲ್ಯಾಕ್ ಆಗೋಗುತ್ತೆ. ಏನು ಬರೆಯೋದು ಅಂದರೆ ಹೀಟ್ ಆಗಲಿಕ್ಕೆ ಆಕ್ಸಿಜನ್ ಬೇಕಾಗಿರುತ್ತಾನೆ. ಎಸ್ ಆರ್ ನೋ, ಆಕ್ಸಿಡೇಷನ್ ಇದು ಯು ಆರ್ ಗೋಯಿಂಗ್ ಟು ಆ್ಯಡ್ Cu ಪ್ಲಸ್ O2. ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ನೀವೇನು ಮಾಡ್ತೀರಾ, 2 ಅನ್ನು Cu ಮುಂದೆ ಬರ್ಕೋತೀರಾ, ದೆನ್ ದ ಫೈನಲ್ ಪ್ರಾಡಕ್ಟ್ ಇಸ್ 2CuO, ದಟ್ ಈಸ್ ಕಾಪರ್ ಆಕ್ಸೈಡ್. ನೆಕ್ಸ್ಟ್, that is second one. How can hydrogen be considered as a reactive element? Hydrogen reduces copper oxide. Hydrogen ಏನು ಮಾಡುತ್ತೆ, ಕಾಪರ್ ಆಕ್ಸೈಡ್ ಅನ್ನು ರೆಡ್ಯೂಸ್ ಬ್ಯಾಕ್ ಟು ಕಾಪರ್ ಅಂಡ್ ವಾಟರ್ ವೇಪರ್ ಇಸ್ ಫಾರ್ಮ್ಡ್. ಏನು ಮಾಡುತ್ತೆ ಅಂದರೆ ಇದು, ಹೌ ಕ್ಯಾನ್ ಹೈಡ್ರೋಜನ್ ಬಿ ಕನ್ಸಿಡರ್ಡ್ ಆಸ್ ಅ ರಿಯಾಕ್ಟಿವ್ ಎಲಿಮೆಂಟ್ ಹಿಯರ್. ಇಲ್ಲಿ ಹೈಡ್ರೋಜನ್ ಏನು ಮಾಡುತ್ತೆ ಹೇಳಿ, ಆಕ್ಸಿಜನ್ ಅನ್ನು CuO ಇಂದ ಎತ್ಕೊಬಿಡುತ್ತೆ, ಅದೇನಾಗುತ್ತೆ, ರೆಡ್ಯೂಸ್ ವಾಟರ್ ವೇಪರ್ ಆಗಿ ಎವಾಪ್ರೇಟ್ ಆಗೋಗುತ್ತೆ ಆ್ಯಂಡ್ ಅಗೇನ್ ನಿಮಗೆ ಮತ್ತೆ ಕಾಪರ್ ಸಿಗುತ್ತೆ. ಸೊ ಅದಕ್ಕೆ ನೀವು ಇಲ್ಲೇ ಹೈಡ್ರೋಜನ್ ಅನ್ನು ಯೂಸ್ ಮಾಡ್ತೀರಾ ಆಸ್ ಎ ರಿಯಾಕ್ಟಿವ್ ಎಲಿಮೆಂಟ್. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 23. Write the molecular formula and any one use of which the following salt. ಬ್ಲೀಚಿಂಗ್ ಪೌಡರ್ದು ಮಾಲಿಕ್ಯುಲರ್ ಫಾರ್ಮುಲಾ ಬರೀಬೇಕು, ಯಾವುದಾದ್ರೂ ಒಂದು ಯೂಸ್ ಬರೀಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಬರೀಬೇಕು, ಒಂದು ಯೂಸ್ ಬರೀಬೇಕು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಇದು ನಿಮ್ಗೆ ಗೊತ್ತಿದೆ, ನೀವು ಓದಿದ್ದೀರಾ. ಬ್ಲೀಚಿಂಗ್ ಪೌಡರ್ದು ಮಾಲಿಕ್ಯುಲರ್ ಫಾರ್ಮುಲಾ CaOCl2 ಎಲ್ಲಿ ಯೂಸ್ ಮಾಡ್ತೀರಾ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀರಾ, ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀರಾ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ಮುಲಾ ಏನು, CaSO4 ಇಂಟು ಹಾಫ್ H2O, ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎಲ್ಲಿ ಯೂಸ್ ಮಾಡ್ತೀರಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡಿರ್ಬೋದು, ಮನೆಗಳಲ್ಲಿ ಯೂಸ್ ಮಾಡ್ತೀವಿ. ಮೂಳೆ ಇದು ಫ್ರ್ಯಾಕ್ಚರ್ ಆದಾಗ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಡಾಕ್ಟರ್ಸ್ ಯೂಸ್ ಆಸ್ ಅ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್. ಇದೆಲ್ಲ ಆನ್ಸರ್ ಯಾವುದಾದ್ರೂ ಒಂದು ಬರಿಬೋದು. ಸೋಡಿಯಂ ಕಾರ್ಬೋನೇಟ್ Na2CO3. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೋರಾಕ್ಸ್ ಅಂತಾನೂ ಕೂಡ
ನೀವು ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 24. ವಾಟ್ ಈಸ್ ಅ ಸ್ಟ್ರಾಂಗ್ ಆಸಿಡ್? ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? ಆಸಿಡ್ ದಟ್ ಗಿವ್ ರೈಸ್ ಟು ಮೋರ್ H+ ಅಯಾನ್ಸ್ ಆರ್ ಸೆಡ್ ಟು ಬಿ ಅ ಸ್ಟ್ರಾಂಗ್ ಆಸಿಡ್. ಯಾವುದು ಸ್ಟ್ರಾಂಗ್ ಆಸಿಡ್ ಅಂದರೆ HCl ಇದೆ, H2SO4 ಇದೆ, ಇದೆಲ್ಲ ಸ್ಟ್ರಾಂಗ್ ಆಸಿಡ್ಸ್. ಆಸಿಡಿಟಿ ಯಾವ ಥರ ನಾವು ಜಡ್ಜ್ ಮಾಡ್ತೀವಿ ಅಂದರೆ H+ ಅಯಾನ್ಸ್ ಯಾವುದು ಬೇಗ ಕೊಡುತ್ತೆ ಅದು ಸ್ಟ್ರಾಂಗ್ ಆಸಿಡ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಹೌ ಈಸ್ ಟೂತ್ ಡಿಕೆ ಕಾಸ್ಡ್? ಏನಕ್ಕೆ ಟೂತ್ ಡಿಕೆ ಆಗೋದು? ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಮೌತ್ ಪ್ರೊಡ್ಯೂಸಸ್ ಆಸಿಡ್ by degradation of sugar and food particles remaining in the mouth after eating. So the pH in the mouth decreases and the tooth enamel get corroded. ನಮ್ಮ ಟೂತ್ ಎನಾಮಲ್ ಅಂತ ಇರುತ್ತೆ, ನಮ್ಮ ಹಲ್ಲು ಮೇಲೆ ಏನು ಟೂತ್ ಎನಾಮಲ್ ಇರುತ್ತೆ ಅದೇನಾಗೋಗುತ್ತೆ ಅಂದರೆ ಅಲ್ಲಿರೋಂಥದ್ದು pH ವ್ಯಾಲ್ಯೂ ಏನಾಗುತ್ತೆ, ಕಮ್ಮಿ ಆಗುತ್ತೆ. pH ವ್ಯಾಲ್ಯೂ ಜಾಸ್ತಿ ಇದ್ದರೆ ಟೂತ್ ನಮ್ಮ ಬಾಯಿ ಒಳಗೆ HCl ಇರುತ್ತೆ. ಆ್ಯಸ್ ವಿ ಕನ್ಸ್ಯೂಮ್ ಫುಡ್ ಮೌತಿಂದನೇ ಡೈಜೆಷನ್ ಸ್ಟಾರ್ಟ್ ಆಗಿ ಹೊಟ್ಟೆ ಒಳಗೆ ಹೋಗಿ ಅಲ್ಲೂ ಕೂಡ HCl ಇರೋದ್ರಿಂದ ಅಲ್ಲೇ ಡೈಜೆಷನ್ ಆಗೋಂಥದ್ದು. ಸೊ ಇಲ್ಲಿ ಇರೋಂಥದ್ದು pH ವ್ಯಾಲ್ಯೂ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಸ್ ಇವಾಲ್ವ್ ಆಗೋಗುತ್ತೆ. ದೇ ಸ್ಟಾರ್ಟ್ ಡಿಗ್ರೇಡಿಂಗ್ ದ ಟೂತ್ ಎನಾಮಲ್. ಅಲ್ಲಿ ಹೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಲ್ಲು ಮೇಲೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಟೂತ್ ಡಿಕೆ, ಅದನ್ನೇ ನಾವು ಟೂತ್ ಡಿಕೆ ಅಂತ ಹೇಳೋಂಥದ್ದು. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಆಮೇಲೆ ನೀವು ಈ ಕತೆ ಪುರಾಣ ಹೋಗಿ ಬರಿಬೇಡಿ, ಆನ್ಸರ್ ಏನಿದೆ ಅದನ್ನು ಬರೀರಿ, ಓಕೆನಾ? ಮೆನ್ಷನ್ ಅ ಮೆಷರ್ ದಟ್ ಈಸ್ ಫಾಲೋಡ್ ಟು ಪ್ರಿವೆಂಟ್ ಟೂತ್ ಡಿಕೆ. ಏನು ಮಾಡ್ಬೋದು ಟೂತ್ ಡಿಕೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ? ಯೂಸಿಂಗ್ ಟೂತ್ ಪೇಸ್ಟ್ ವಿಚ್ ಆರ್ ಜನರಲಿ ಬೇಸಿಕ್ ಫಾರ್ ಕ್ಲೀನಿಂಗ್ ದ ಟೀತ್. ಟೂತ್ ಪೇಸ್ಟ್ ಯೂಸ್ ಮಾಡಬೇಕಷ್ಟೇ, ಬೇರೆ ಇನ್ನೇನು ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಬೇಕು, ಟೂತ್ ಪೇಸ್ಟ್ ಯೂಸ್ ಮಾಡಿ ಅದನ್ನು ಕ್ಲೀನ್ ಮಾಡಿದ್ರೆ ನಿಮ್ಮ ಹಲ್ಲು ಎಲ್ಲ ಚೆನ್ನಾಗಿರುತ್ತೆ, ಟೂತ್ ಡಿಕೆ ಆಗಲ್ಲ. ಸಾರ್ ನಾನು ಹುಲಿ ಯಾವತ್ತೂ ಮುಖ ತೊಳಿಯಲ್ಲ ಅದು ಇದು ಅಂತ ಹೇಳಕ್ಕೆ ಹೋಗಬೇಡಿ. ಆಮೇಲೆ ಎಷ್ಟೇ ಹುಲಿ ಇದ್ರೂ ಕೂಡ ಟೂತ್ ಡಿಕೆ ಆಗೇ ಆಗುತ್ತೆ. ಅದಕ್ಕೆ ಟೂತ್ ಪೇಸ್ಟನ್ನು ಯೂಸ್ ಮಾಡಿ. ಹೆಲ್ತಿ ಹ್ಯಾಬಿಟ್ಸ್ 4th ಸ್ಟ್ಯಾಂಡರ್ಡಲ್ಲಿದೆ. ಓಕೆ, ನಾವು ಕಮಿಂಗ್ ಟು ದ ಕ್ವಶನ್ ನಂಬರ್ 25. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಲ್ಯೂಟ್ ಆಸಿಡ್ ಆ್ಯಂಡ್ ದ ಕಾನ್ಸಂಟ್ರೇಟೆಡ್ ಆಸಿಡ್? ಡಿಫ್ರೆನ್ಸ್ ಇದೆ, ಬರಿಬೇಕು. ಹೈ ರಿಯಾಕ್ಟಿವ್, ರೆಸ್ ರಿಯಾಕ್ಟಿವ್, ಒರಿಜಿನಲ್ ಆಸಿಡ್ ಬೇಸ್, ಡೈಲ್ಯೂಷನ್ ಅದು. ಆಮೇಲೆ ಹೌ ಡು ಯು ಡಿಟೆಕ್ಟ್ ದ ಆಸಿಡ್ಸ್ ಆ್ಯಂಡ್ ಬೇಸಸ್ ಯೂಸಿಂಗ್ ಲಿಟ್ಮಸ್ ಪೇಪರ್? ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಪ್ರಾಕ್ಟಿಕಲ್ ಆಗು ಮಾಡಿರ್ಬೋದು ನೀವು ನಿಮ್ಮ ಸ್ಕೂಲ್ಸಲ್ಲಿ ಎಲ್ಲ. ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್. ಬ್ಲೂ ಲಿಟ್ಮಸ್ ರೆಡ್ ಟರ್ನ್ ಆದಾಗ ಆಸಿಡ್ ಇಸ್ ಪ್ರೆಸೆಂಟ್. When base red litmus turns blue, if the water is added to concentrated acid, the heat generated may cause the mixture to splash out and cause burns. ಅರ್ಥ ಆಗ್ತಿದೆ? ಈ ಪಾಯಿಂಟ್ಸ್ ಅಲ್ಲಿ ಯು ಕ್ಯಾನ್ ರೈಟ್ ಎನಿ 2 points. The glass container may also break due to the excessive local heating. ಹೀಟ್ ಜಾಸ್ತಿ ಆಸಿಡಿಕ್ ಇದ್ದಾಗ ಅದೇನಾಗುತ್ತೆ, ಹೀಟ್ ಲಿಬ್ರೇಟ್ ಮಾಡುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ ಅಲ್ಲಿ. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಆಸಿಡ್ಸ್ ಮತ್ತು ಬೇಸಸ್ ಮಧ್ಯದಲ್ಲಿ ಯಾವುದಾದ್ರೂ 2 ಬರೀರಿ, ನಿಮಗೆ ಒಂದು 6 ಪಾಯಿಂಟ್ಸ್ ಅವ್ನು ಕೊಟ್ಟಿದ್ದಾನೆ. ರೈಟ್ ಎನಿ 2, 2 ಬರೀರಿ ಸಾಕು. ಹೌ ಡು ಯು ಡಿಟೆಕ್ಟ್ ದ ಸೊಲ್ಯೂಷನ್ ಆಸ್ ಅ ಬೇಸಿಕ್ ಸೊಲ್ಯೂಷನ್? ಬೈ ಯೂಸಿಂಗ್ ಬ್ಲೂ ಲಿಟ್ಮಸ್ ಪೇಪರ್. ಬ್ಲೂ ಲಿಟ್ಮಸ್ ಪೇಪರ್ ಡಸ್ ನಾಟ್ ಚೇಂಜ್ ದ ಕಲರ್ ಇನ್ ಬೇಸಿಕ್ ಸೊಲ್ಯೂಷನ್. ಅಷ್ಟೇ, ಬೇಸಿಕ್ ಸೊಲ್ಯೂಷನ್ ಅದು ರೆಡ್ ಅಂತೂ ಆಗ್ಲಿಕ್ಕಿಲ್ಲ. ರೆಡ್ ಆಗೋದ್ರೆ ಅದು ಆಸಿಡಿಕ್ ಸೊಲ್ಯೂಷನ್ ಆಗೋಯ್ತು. ಅರ್ಥ ಆಗ್ತಿದೆಯಾ? ಸೊ ಬ್ಲೂ ಲಿಟ್ಮಸ್ ಪೇಪರ್ ಡಸ್ ನಾಟ್ ಚೇಂಜ್ ದ ಕಲರ್ ಅಂತ ಬರಿಬೋದು. ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್. ಯಾವುದು ನೆಕ್ಸ್ಟ್ ಇದು ಕ್ವಶನ್ ಇದೆಲ್ಲ, ಪಾರ್ಟ್ ಬಿ. ನೇಮ್ ಎನಿ 2 ಪ್ರಾಡಕ್ಟ್ಸ್ ದಟ್ ಆರ್ ಫಾರ್ಮ್ಡ್ ಇನ್ chlor-alkali process. Sodium hydroxide and chlorine ಅಂತ ಬರೀತೀರಾ. This was the chemistry part. Now moving to the biology. Question number 26. Carbohydrates in the plants are stored in the form of carbohydrates. Plants ಅಲ್ಲಿ ಯಾವ ತರ ಸ್ಟೋರ್ ಮಾಡಿರ್ತಾರೆ? Glycogen, starch, glucose, maltose. Option is option B, starch. Structure that perform exchange of oxygen and carbon dioxides are alveoli. ಅಂದರೆ ನಮ್ಮ ಬಾಡಿ ಒಳಗೆ ಯಾವುದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಮಾಡೋಂಥದ್ದು. ನಾವು ಉಸಿರಾಡ್ತಿದ್ವಿ, ಹೋಗಿದ ತಕ್ಷಣ ನೋಸ್ ಒಳಗೆ ಅಲ್ಲೇ ಎಕ್ಸ್ಚೇಂಜ್ ಆಗಲ್ಲ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಅದು ನಮ್ಮ ಲಂಗ್ಸಲ್ಲಿ ಅಲ್ವಿಯೋಲೈ ಅಂತ ಏನು ಇದು ಟಿಶ್ಯೂಸ್ ಇರುತ್ತೆ, ದಟ್ ಆರ್ ಗೋಯಿಂಗ್ ಟು ಎಕ್ಸ್ಚೇಂಜ್ ದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಅದನ್ನು ಬರಿತೀರ, ಅಲ್ವಿಯೋಲೈ. ಇಂಪಾರ್ಟೆಂಟ್ ರೋಲ್ ಆಫ್ ಸಿನಾಪ್ಸಿಸ್ ಇನ್ ಅ ನ್ಯೂರಲ್ ಕಮ್ಯುನಿಕೇಷನ್ ಈಸ್. ನ್ಯೂರಲ್ ಕಮ್ಯುನಿಕೇಷನಲ್ಲಿ ಸಿನಾಪ್ಸಿಸ್ ಅನ್ನೋ ಇದೇನಿದೆ ಟಿಶ್ಯೂ ಏನಿದೆ ಅದು ಏನು ಮಾಡುತ್ತೆ ಅಂತ 4 ಆಪ್ಷನ್ಸ್ ಇದೆ. ಸ್ಟೋರಿಂಗ್ ಫಸ್ಟಿಂದ ಓದ್ತೀನಿ. ಟ್ರಾನ್ಸ್ಮಿಟಿಂಗ್ ಎಲೆಕ್ಟ್ರಿಕಲ್ ಇಂಪಲ್ಸಸ್, ಮೇಂಟೈನಿಂಗ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್, ಸ್ಟೋರಿಂಗ್ ಮೆಮೊರೀಸ್ ಆ್ಯಂಡ್ ಫೆಸಿಲಿಟೇಟಿಂಗ್ ದ ಕಮ್ಯುನಿಕೇಷನ್ ಬಿಟ್ವೀನ್ ನ್ಯೂರಾನ್ಸ್. ನಿಮ್ಗೆ ಆಪ್ಷನ್ ಡಿ, ಫೆಸಿಲಿಟೇಟಿಂಗ್ ದ ಕಮ್ಯುನಿಕೇಷನ್ ಬಿಟ್ವೀನ್ ನ್ಯೂರಾನ್ಸ್. ಅಂದರೆ ನ್ಯೂರಾನ್ಸ್ ಮಧ್ಯದಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು.
ಏನೋ ಇಲ್ಲಿ ಗಾಯ ಆಯಿತು, ಏಟಾಯಿತು, ಇಮ್ಮಿಡಿಯೇಟ್ ನಿನ್ನ ತಲೆ ಗೊತ್ತಾಗುತ್ತೆ ಏನಾಗುತ್ತೆ, ನ್ಯೂರಾನ್ಸ್ ಇಲ್ಲಿಂದ ಇಲ್ಲಿವರೆಗೂ ಕಾಂಟ್ಯಾಕ್ಟ್ ಆಗ್ತಿರೋದು ಯಾವುದು ಇಂಪಾರ್ಟೆಂಟ್ ಥಿಂಗೆ, ದಟ್ ಈಸ್ ದ ಸಿನಾಪ್ಸಿಸ್. ಇದಿಲ್ಲ ಅಂದರೆ ಗೊತ್ತೇ ಆಗಲ್ಲ ಎಲ್ಲೆಲ್ಲಿ ಬಾಡಿ ಪಾರ್ಟಲ್ಲಿ. ಇಲ್ಲಿ ಕಟ್ಟಾದರೂ ನಿಮಗೆ ಅನ್ಸಲ್ಲ, ನಿಮಗೆ ಏನೋ ಬಿಸಿ ಮುಟ್ಟಿದ್ರೂ ನಿಮ್ಮ ಇದು ಏನಾಗಲ್ಲ, ನೀವು ಮುಟ್ಟಿದ್ರೂ ನಿಮಗೆ ಗೊತ್ತಾಗಲ್ಲ ಬಿಸಿ ಇದೆ ಅಂತ. ಅದೇ ನ್ಯೂರಾನ್ಸ್ ಮಧ್ಯದಲ್ಲಿ ಕಮ್ಯುನಿಕೇಷನ್ ಮಾಡುವಂಥದ್ದು. ಕ್ವಶನ್ ನಂಬರ್ 29, ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್? ಲಾಸ್ಟ್ ಇಯರು ಕೇಳಿದ, ಇದು ಇಂಪಾರ್ಟೆಂಟ್. ಬ್ಲಡ್ ಗೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ದ ಈಚ್ ಸೈಕಲ್, ದಿಸ್ ಇಸ್ ಕಾಲ್ಡ್ ಡಬಲ್ ಸರ್ಕ್ಯುಲೇಷನ್. 1 ಮಾರ್ಕ್ಸ್ ಕ್ವಶನ್ ಆರಾಮಾಗಿ ಬರಿಬೋದು. ದ ಫೋಲ್ಡಿಂಗ್ ಆಫ್ ಲೀವ್ಸ್ ಇನ್ ಸೆನ್ಸಿಟಿವ್ ಪ್ಲಾಂಟ್, ಟಚ್ ಮೀ ನಾಟ್ ಪ್ಲಾಂಟ್, ಫಾರ್ ಅ ಟಚ್ ಈಸ್ ನಾಟ್ ಅ ಟ್ರೋಪಿಸಮ್, ಕ್ಲಾಸಿಫೈ ದ ರೀಸನ್. ಅಂದರೆ ಟಚ್ ಮೀ ನಾಟ್ ಪ್ಲಾಂಟಲ್ಲಿ ಏನಿದೆ ಫೋಲ್ಡಿಂಗ್ ಆಫ್ ಲೀವ್ಸ್, ಇದು ಯಾವುದು ಟ್ರೋಪಿಸಮಲ್ಲಿ ಬರಲ್ಲ, ಏನಕ್ಕೆ ರೀಸನ್ ಕೊಡಿ ಅಂತ. ದಿಸ್ ಮೂವ್ಮೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಗ್ರೋತ್ ಆ್ಯಂಡ್ ನಾನ್ ಡೈರೆಕ್ಷನಲ್. ಅಂದರೆ ಯಾವುದೇ ಒಂದು ಡೈರೆಕ್ಷನ್ಗೆ ಇದು ಸೀಮಿತವಾಗಿರುವಂಥದ್ದು ಅಲ್ಲ ಇದು, ಆಮೇಲೆ ಗ್ರೋತ್ ಮೇಲೇನೂ ಕೂಡ ಡಿಪೆಂಡೆಂಟ್ ಆಗಿಲ್ಲ ಇದು. ಅದಕ್ಕೆ ವಿ ಕಾಲ್ ದ ಟಚ್ ಮೀ ನಾಟ್ ಪ್ಲಾಂಟ್ ಆ್ಯಸ್ ಇಟ್ ಈಸ್ ನಾಟ್ ಅ ಎನಿ ಪಾರ್ಟ್ ಆಫ್ ಟ್ರೋಪಿಸಮ್. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್ ಮೂವಿಂಗ್ ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 31. Name the following: the mineral essential for the production of thyroxine hormone. ಯಾವುದು ಮಿನರಲ್? ಅಯೋಡಿನ್. ದ ಗ್ಲ್ಯಾಂಡ್ ದಟ್ ಸೆಕ್ರೀಟ್ಸ್ ಇನ್ಸುಲಿನ್ ಹಾರ್ಮೋನ್, ಪ್ಯಾಂಕ್ರಿಯಾಸ್. ತುಂಬ ಇದು ಇದೆ, ಹಾರ್ಮೋನ್ಸ್ ಯಾವ್ದ್ಯಾವ ಪಾರ್ಟ್ ರಿಲೀಸ್ ಮಾಡುತ್ತೆ, ಯಾವ ಆರ್ಗನ್ ರಿಲೀಸ್ ಮಾಡುತ್ತೆ ಅಂತ, ಅದು ಎಲ್ಲ ಓದಿರಿ. ಅದರಲ್ಲಿ ಯಾವುದಾದ್ರೂ ಒಂದೆರಡು ಕೇಳ್ತಾನೆ. ಈ ಇದರಲ್ಲಿ ಇದು ಕೇಳಿದ್ದಾನೆ, ನೆಕ್ಸ್ಟ್ ಇದು ಕೇಳಲ್ಲ, ಬೇರೆ ಕೇಳ್ಬೋದು. ನೇಮ್ ದ ಫಾಲೋಯಿಂಗ್: ಹಾರ್ಮೋನ್ ದಟ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ ಸ್ಟೆಮ್ಸ್ ಟುವರ್ಡ್ಸ್ ಲೈಟ್, ಆಕ್ಸಿನ್. Tropism in which plant root grows towards the soil, geotropism. Towards the soil andre geotropism. Phototropism andre towards the light. ಅಷ್ಟೇ. Draw the diagram to show the structure of nephron. Nephron diagram ಇದೆ, draw ಮಾಡ್ತೀರಾ. Next 33 question. Functioning of reflex arc is more effective than thinking process of the brain. Clarify the statement with the illustration. The thinking process of the brain is not fast enough, as the response by the reflex arc is very quick, its functioning is more efficient. Examples ನೀವು ಬರಿತೀರಾ, ಯಾವುದಾದ್ರೂ ಎಕ್ಸಾಂಪಲ್ಸ್ ನೀವು ಬರಿಬೋದು. ಯುವರ್ ಹ್ಯಾಂಡ್ ವಿಡ್ರಾಸ್ ಇನ್ಸ್ಟೆಂಟ್ಲಿ, ಯಾವ ರೀತಿಯಲ್ಲಿ ರಿಫ್ಲೆಕ್ಸ್ ಆರ್ಕ್ ವರ್ಕ್ ಮಾಡುತ್ತೆ ಅಂತ ನೋಡಿ. ಇಮಿಡಿಯೇಟ್ ತಕ್ಷಣ ಯಾವುದೋ ಬಿಸಿ ಇದೆ, ಇಮಿಡಿಯೇಟಾಗಿ ಹಿಂದೆ ತಗೋತೀವಿ, ಓಡೋಗ್ತೀವಿ, ಆ ಹುಲಿ ಬಂತು ಓಡೋಗ್ತೀವಿ. ದಿಸ್ ಇಸ್ ಆಲ್ ದ ಆಕ್ಷನ್ಸ್ ಬೈ ದ ರಿಫ್ಲೆಕ್ಸ್ ಆರ್ಕ್. ಹೀಟ್ ಈಸ್ ಸೆನ್ಸ್ಡ್ ಬೈ ದ ರಿಸೆಪ್ಟರ್ಸ್ ಇನ್ ಯುವರ್ ಸ್ಕಿನ್. The signal is sent via sensory neurons to the spinal cord. The spinal cord immediately sends signal to the motor neurons of the muscles. Your hand withdraws instantly. After the action, the brain is informed of what happened. ಇಷ್ಟೆಲ್ಲ ಪ್ರೋಸೆಸ್ ನಮ್ಮ ಬಾಡಿಯಲ್ಲಿ ನಡೆಯುತ್ತೆ. ನೆಕ್ಸ್ಟ್ 34th, ಬ್ರೈನ್ ಡ್ರಾ ಮಾಡಬೇಕು. ಸೆರೆಬ್ರಮ್ ಮೆಡುಲಾ ಇದು ಮಾಡಬೇಕು. ಬ್ರೈನ್ ಕೇಳಿದ ಹಾರ್ಟ್ ಕೇಳ್ತಾನೆ, ಹಾರ್ಟ್ ಕೇಳಿದ ಬ್ರೈನ್ ಕೇಳ್ತಾನೆ. ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಕ್ವಶನ್ ನಂಬರ್ 35. ಲಿಸ್ಟ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಎಕ್ಸ್ಕ್ರೀಷನ್ ದಟ್ ಆರ್ ಫೌಂಡ್ ಇನ್ ಪ್ಲಾಂಟ್ಸ್. ಯಾವುದೆಲ್ಲ ಮೆಥಡ್ಸ್ ಆಫ್ ಎಕ್ಸ್ಕ್ರೀಷನ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ? ಎಕ್ಸೆಸ್ ಆಫ್ ವಾಟರ್ ರಿಮೂವ್ಡ್ ಬೈ ಟ್ರಾನ್ಸ್ಪಿರೇಷನ್, ರಿಮೂವ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಥ್ರೂ ಸ್ಟೊಮ್ಯಾಟಾ, ರೆಸಿನ್ಸ್ ಅಂಡ್ ಗಮ್ಸ್ ಗೆಟ್ ಸ್ಟೋರ್ ಇನ್ ಓಲ್ಡ್ xylem, diffusing certain waste into surrounding soils, leaf falls of that store the products in them. Question number 36. The functions of xylem tissue and the process of transpiration in the plants are correlated. ಯಾವ ರೀತಿಯಲ್ಲಿ ಅಂತ. Xylem tissue is responsible for the transport of water, ನಿಮಗೆ ಗೊತ್ತು, water and mineral, and from the roots to the leaves of the plant. Transpiration is evaporation of water from the stomata of the leaves. ಇದೆಲ್ಲ ನೀವು ಬರಿತೀರಾ. Next one is the amount of hemoglobin pigment determine the amount of energy that is produced in our body. ಯಾವ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ದ ಮೋರ್ ಹಿಮೋಗ್ಲೋಬಿನ್ ಪ್ರೆಸೆಂಟ್ ದ ಮೋರ್ ಆಕ್ಸಿಜನ್ ಇಸ್ ಕ್ಯಾರಿಡ್. ಅಂದರೆ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆದಂಗೆ ಆಕ್ಸಿಜನ್ ಕೂಡ ಏನಾಗುತ್ತೆ, ಜಾಸ್ತಿ ಕ್ಯಾರಿ ಔಟ್ ಆಗುತ್ತೆ. ಆ್ಯಂಡ್ ಮೋರ್ ಎನರ್ಜಿ, ದಟ್ ಈಸ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಫಾರ್ಮಲ್ಲಿ ATPs ಕ್ಯಾನ್ ಬಿ ಪ್ರೊಡ್ಯೂಸ್ ಡ್ಯೂರಿಂಗ್ ದ ರೆಸ್ಪಿರೇಷನ್. ಆರ್ ಕ್ವಶನ್ ಕೇಳಿದ್ದಾನೆ. ಫ್ರಾಗ್, ಪೀಕಾಕ್ ಮತ್ತು ಫಿಶ್ arrange all the animals in increasing order of their energy generation in their body. Clarify the reason of your answer. ಇದನ್ನು ಫ್ರಾಗ್, ಪೀಕಾಕ್ ಆ್ಯಂಡ್ ಫಿಶ್ ಕೊಟ್ಟಿದ್ದಾನೆ. ಇದನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ಕನ್ಸಂಪ್ಷನ್, ಯಾವ ರೀತಿಯಲ್ಲಿ ಎನರ್ಜಿ ದೇರ್ ಬಾಡಿಯಲ್ಲಿ ಇದಾಗುತ್ತೆ ಅಂತ ನಾವು ಅರೇಂಜ್ ಮಾಡಬೇಕು. ಫಸ್ಟ್ ಒಂದು ಫಿಶ್, ಫ್ರಾಗ್, ಪೀಕಾಕ್ ಏನಕ್ಕೆ ರೀಸನ್ ಕೂಡ ಕೊಡಿ ಅಂತ ಹೇಳೋನೆ. ಫಿಶ್ ಹ್ಯಾವ್ 2 chambered heart, blood flows in the single circuit. Frog has 3 chambered heart with the some mixing of oxygenated and deoxygenated blood. Peacock has 4 chambered heart. ಈ ಥರ ಎನರ್ಜಿ ಲೆವೆಲ್ ನೋಡಿ,
2 ಚೇಂಬರ್ಡ್ ಹಾರ್ಟ್, 3 ಚೇಂಬರ್ಡ್ ಹಾರ್ಟ್, 4 ಚೇಂಬರ್ಡ್ ಹಾರ್ಟ್. ಇದ್ರ ಮುಖಾಂತರ ನಾವೇನು ಮಾಡ್ತೀವಿ, ಎನರ್ಜಿ ನೋಡಿ. 2 ಚೇಂಬರ್ಡ್ ಹಾರ್ಟ್ ಅಲ್ಲಿ ಆಲ್ರೆಡಿ ಮೇಲೇನೆ ಒಂದು ಕ್ವಶನ್ ಓದಿದ್ವಿ ನಾವು, ಯಾವ ತರ ಹಿಮೋಗ್ಲೋಬಿನ್ ಜಾಸ್ತಿ ಇದ್ದಂಗೆ ಏನು ಮೋರ್ ಆಕ್ಸಿಜನ್ ಇಸ್ ಕ್ಯಾರಿಡ್ ಅಂಡ್ ಎನರ್ಜಿನೂ ಕೂಡ ಜಾಸ್ತಿ ಇದ್ದ ಮೋರ್ ಎನರ್ಜಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಷ್ಟೇನೆ, ಫ್ರಾಗ್ ಅಲ್ಲಿ 2 ಚೇಂಬರ್ಡ್ ಹಾರ್ಟ್ ಇರೋದ್ರಿಂದ ಕಮ್ಮಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನಿಮಗೆ ಫಿಶ್ ಅಲ್ಲಿ ಫಸ್ಟ್ 2 ಚೇಂಬರ್ಡ್ ಹಾರ್ಟ್ ಇರೋದ್ರಿಂದ ಕಮ್ಮಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಫ್ರಾಗ್ ಅಲ್ಲಿ 3 ಚೇಂಬರ್ಡ್ ಹಾರ್ಟ್ ಇರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಕಂಪೇರ್ಡ್ ಟು ಫಿಶ್. ಆಮೇಲೆ ಪೀಕಾಕ್ ಅಲ್ಲಿ 4 ಚೇಂಬರ್ಡ್ ಹಾರ್ಟ್ ಇರೋದ್ರಿಂದ ಜಾಸ್ತಿ ಇನ್ನೂ ಎನರ್ಜಿ ಆಗುತ್ತೆ. ಕಂಪ್ಲೀಟ್ ದ ಸಪರೇಷನ್ ಆಫ್ ಆಕ್ಸಿಜನೇಟೆಡ್ and deoxygenated blood. Question number 37, the 4 marks question. Mention the function of gastric juice and intestinal juice in the human digestive. Gastric juice ಏನು ಮಾಡುತ್ತೆ, intestinal juice ಏನು ಮಾಡುತ್ತೆ, ಫಂಕ್ಷನ್ಸ್ ಬರೀರಿ ಅಂತ. ಆಮೇಲೆ ಲಿಸ್ಟ್ ಎನಿ 2 differences between aerobic and anaerobic respiration. ಇದ್ರ ಬಗ್ಗೆ ನೀವು ಬರೀತೀರಾ ಅಂತ ಅನ್ಕೊಂಡಿದ್ದೀನಿ. ದಟ್ ಇಸ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಹೈಡ್ರಾಕ್ಸೈಡ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಪೆಪ್ಸಿನ್ ಡೈಜೆಸ್ಟ್ ದ ಪ್ರೋಟೀನ್ಸ್. ಈ ಪಾಯಿಂಟ್ಸ್ ಅನ್ನು ಬರೀಬೇಕು. ಏರೋಬಿಕ್ ಎನರೋಬಿಕ್ ರೆಸ್ಪಿರೇಷನ್ ಡಿಫ್ರೆನ್ಸಸ್ ಓದ್ಕೊಂಡಿರಿ, ಯಾವುದಾದ್ರೂ ಒಂದು ಕೇಳ್ತಾನೆ. Question number 38, that is the last question. How does our body respond when adrenaline hormone is secreted into the blood? ಯಾವ ರೀತಿಯಲ್ಲಿ ನಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ ಯಾವಾಗ ಅಡ್ರೆನಲಿನ್ ಹಾರ್ಮೋನ್ ನಮ್ಮ ಬ್ಲಡ್ ಅಲ್ಲಿ ರಿಲೀಸ್ ಆಗುತ್ತೆ. ದ ಹಾರ್ಟ್ ಬೀಟ್ಸ್ ಫಾಸ್ಟರ್, ಅಡ್ರೆನಲಿನ್ ರಿಸಲ್ಟಿಂಗ್ ದ ಸಪ್ಲೈ ಆಫ್ ಮೋರ್ ಆಕ್ಸಿಜನ್ ಟು ದ ಮಸಲ್ಸ್. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ದ ಬ್ಲಡ್ ಟು ದ ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ದ ಸ್ಕಿನ್ ವಿಲ್ ಬಿ ರೆಡ್ಯೂಸ್ಡ್ ಡ್ಯೂ ಟು ದ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಅರೌಂಡ್ ದ ಸ್ಮಾಲ್ ಆರ್ಟರೀಸ್ ಇನ್ ದೀಸ್ ಆರ್ಗನ್ಸ್. This diverts the blood to the skeletal muscles. The breathing rate also increases because of the contraction of the diaphragm and the rib muscles. Option B, that is sub question B. Mention the components and the major role of human peripheral nervous system. Nervous system ಅಲ್ಲಿ peripheral nervous system ಇದು ಕಾಂಪೋನೆಂಟ್ಸ್ ಏನೇನು, ಪೆರಿಫ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಬರುತ್ತೆ ಆ್ಯಂಡ್ ಅದ್ರದ್ದು ರೋಲ್ ಏನು. ಪೆರಿಫ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಕ್ರೇನಿಯಲ್ ನರ್ವ್ಸ್ ಬರುತ್ತೆ, ಅರೈಸಿಂಗ್ ಫ್ರಮ್ ಬ್ರೈನ್. ನಮ್ಮ ಬ್ರೈನ್ ಒಳಗೆ ಏನಿರುತ್ತೆ ಆ ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೀವಿ. ಆಮೇಲೆ ಸ್ಪೈನಲ್ ನರ್ವ್ಸ್ ಅರೈಸಿಂಗ್ ಫ್ರಮ್ ಸ್ಪೈನಲ್ ಕಾರ್ಡ್. ಇದು ಪೆರಿಫ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನಿದೆ ಇದರಲ್ಲಿ ಪೆರಿಫ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಕೇಳಿದ್ದೇನೆ. ನೆಕ್ಸ್ಟ್ ನಿಮಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಕೇಳ್ಬೋದು. ಮೇಜರ್ ರೋಲ್ ಏನು, ಕಮ್ಯುನಿಕೇಶನ್ ಬಿಟ್ವೀನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ಫೆಸಿಲಿಟೇಟೆಡ್ ಬೈ ದ ಪೆರಿಫ್ರಲ್ ನರ್ವಸ್ ಸಿಸ್ಟಮ್. ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೆ ಕನೆಕ್ಟ್ ಮಾಡೋದು ಯಾವುದು, ಪೆರಿಫ್ರಲ್ ನರ್ವಸ್ ಸಿಸ್ಟಮ್. ಇದು ದಿಸ್ ಇಸ್ ಫಾರ್ ದ 4 marks. ಅಂದರೆ ಸಬ್ ಕ್ವಶನ್ ಎ 2 marks ಕೊಡ್ತಾರೆ, ಸಬ್ ಕ್ವಶನ್ ಬಿ 2 marks ಕೊಡ್ತಾರೆ, 4 marks ಕ್ವಶನ್. ಇಷ್ಟು ಕೀ ಆನ್ಸರ್ಸ್ ಆಫ್ ದಿಸ್ ಸೈನ್ಸ್. ಹೋಪ್ ಐ ಹ್ಯಾವ್ ಕನ್ವೇಡ್ ಮೈ ಮೆಸೇಜ್ ಆ್ಯಂಡ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ನೀವು ಕರೆಕ್ಟಾಗಿ ಬರೆದಿದ್ದೀರಾ ಅಂತ. ಆ್ಯಂಡ್ ಈ ವಿಡಿಯೋ ನೋಡಿದರೆ ನೀವು ಜಸ್ಟ್ ನೋಡ್ಕೊಂಡು ಕೂತ್ಕೋಬೇಡಿ, ಈ ಆನ್ಸರ್ಸನ್ನು ನೋಟ್ ಡೌನು ಕೂಡ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನೋಡ್ದಂಗೆ ಬರೀರಿ. ಎಕ್ಸಾಮ್ ಇನ್ನೇನು ಕೆಲವೇ ತಿಂಗಳಲ್ಲಿ ಎಕ್ಸಾಮ್ ಹತ್ರ ಬರ್ತಿದೆ, ಸೊ ಇದಕ್ಕೆ ಪ್ರಾಕ್ಟೀಸ್ ಮಾಡಿ ಬರೀರಿ. ಆ್ಯಂಡ್ ಆಲ್ಸೋ ಡೋಂಟ್ ಫಾರ್ಗೆಟ್ ಟು ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್, ಬಿಕಾಸ್ ನಿಮ್ಮ ಫ್ರೆಂಡ್ಸ್ ನೋಡ್ತಿದ್ದಾರೆ ಅಂದಾಗ ನಮಗೂ ಖುಷಿ ಆಗುತ್ತೆ. ಅವ್ರು ಕಮೆಂಟ್ ಹಾಕಿದಾಗ ಎಸ್ ನನ್ನ ಮಕ್ಕಳು ಎಲ್ಲ ನೋಡ್ತವ್ರೆ, ಅವ್ರಿಗೆ ನಮ್ಮಿಂದ ಏನೋ ಹೆಲ್ಪ್ ಆಗ್ತಿದೆ ಅಂತ ಇನ್ನೂ ವೀಡಿಯೋಸ್ನನ್ನು ಕೂಡ ನಾವು ಮಾಡ್ತೀವಿ. ಇವತ್ತು ಸೈನ್ಸ್ ಮಾಡಿದ್ದೀನಿ, ನೆಕ್ಸ್ಟ್ ಕಮ್ಮಿಂಗ್ ಮ್ಯಾಥ್ಸ್ ಪೇಪರ್ ಬಂದ ಮೇಲೆ ಮ್ಯಾಥ್ಸ್ ಪೇಪರ್ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. Join hands with me, and also hope you know that we have created a WhatsApp group that is mindful resources anta. So ಆ WhatsApp group ಅಲ್ಲಿ frequently I will be posting the question papers, key answers and ಈ ಥರ ವಿಡಿಯೋ ಲಿಂಕ್ಸ್ ಅನ್ನು ಕೂಡ, ಯೂಟ್ಯೂಬ್ ಲಿಂಕ್ಸ್ ಯಾವುದೆಲ್ಲ ಓಲ್ಡ್ ಮಾಡಿದ್ದೀನಿ ಅಥವಾ ಇನ್ನು ಮುಂದೆ ಮಾಡ್ತೀನಿ ಅದೆಲ್ಲ ಆ ಒಂದು ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡ್ತೀನಿ, ಬಿಕಾಸ್ ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಸೊ ಸ್ಟೇ ಕನೆಕ್ಟೆಡ್, ಸ್ಟೇ ಟ್ಯೂನ್, go and subscribe to my channel if you have not subscribed yet. Thank you so much.